ಪ್ರಾತಸ್ಮರಣೆಯ ಬ್ರಹ್ಮಲೀನ ಸದ್ಗುರು ಪಂಡಿತ್ ರಾಮರಾಜ ಮಹಾರಾಜರಲ್ಲಿ ಹಾಗೂ ಸಾಧುನೇಶ್ವರ ಮಹಾರಾಜರಲ್ಲಿ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಪಾಠದ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮ ಪೂಜ್ಯ ಶ್ರೀ ಬ್ರಹ್ಮಶ್ರೀ ಸದ್ಗುರು ಶರಣಬಸವ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ನತಮಸ್ತಕನಾಗಿ ಮತ್ತು ಇವತ್ತಿನ ಪಾಠದಲ್ಲಿ ಉಪಸ್ಥಿತಗೊಂಡ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪದಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳುತ್ತಾ ಈ ತತ್ವಪದ ಆಡೋದಕ್ಕಿಂತ ಮುಂಚಿತವಾಗಿ ನಿನ್ನೆ ಯುಗಾದಿ ಪಾಠ ದಿನದಂದು ಗೃಹ ಪ್ರವೇಶ ನಿಮಿತ್ತವಾಗಿ ಮನೆಯಲ್ಲಿ ಸತ್ಯ ಸಂಕಲ್ಪದಂತೆ ನಮ್ಮ ಶುದ್ಧ ಬ್ರಹ್ಮ ಜ್ಞಾನಪೀಠದಿಂದ 11 ಮಂದಿ ಶುದ್ಧ ಬ್ರಹ್ಮ ಸ್ವರೂಪರಿಗೆ ಶ್ರೀ ಕಪ್ಪತ್ತೇಶ್ವರ ಮಠ ಚನ್ನಬಸವ ಸ್ವಾಮಿಗಳು ತಂದೋಗಿ ಇವರ ಒಂದು ಆಶೀರ್ವಾದ ಮೂಲಕ ಅವರೆಲ್ಲರಿಗೂ ನಮ್ಮ ಶುದ್ಧ ಬ್ರಹ್ಮ ಜ್ಞಾನಪೀಠದಿಂದ ಸನ್ಮಾನ ಕೆಂಪು ಶಾಲು ಹೊಲಿಸಿ ಸನ್ಮಾನ ಮಾಡಲಾಯಿತು. ಅದೆಲ್ಲ ಕೃಪೆ ಈ ಶುದ್ಧ ಬ್ರಹ್ಮ ಸ್ವರೂಪ ಒಂದು ಪಂಡಿತ್ ಶ್ರೀರಾಮರಾಜ ಮಹಾರಾಜರು ಹಾಗೂ ಸಾಧುನೇಶ್ವರ ಮಹಾರಾಜರ ಒಂದು ಏನು ಜ್ಞಾನ ಅದಲ್ಲ, ಆ ಜ್ಞಾನ ಸಂಪತ್ತೇ ಎಲ್ಲರಿಗೂ ಕಾರಣ ಆಗಿರತಕ್ಕಂಥ ಭಾವಿಸಿ ಈಗ ನಾನು ಒಂದು ತತ್ವಪದವನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಹೇ ಪ್ರಭು ಆನಂದದಾತ ಜ್ಞಾನ ಹಮ್ಕೋ ದೀಜಿಯೇ. ಹೇ ಪ್ರಭು ಆನಂದದಾತ
ಧರ್ಮರಕ್ಷಕ ಬ್ರಹ್ಮಚಾರಿ ಧರ್ಮರಕ್ಷಕ ವೀರರಥದ ಹೇ ಪ್ರಭುವ ಆನಂದದಾತ ಜ್ಞಾನವಂತೋ ಎಲ್ಲರಿಗೂ ಶರಣ. ಇದುವರೆಗೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಅಬ್ಬಿಗೇರಿ ಮಠ ಕೊಟ್ರಯ್ಯ ಅಬ್ಬಿಗೇರಿ ಮಠ ಗುರುಗಳು ಸುಂದರವಾದ ತತ್ವಪದವನ್ನ ನಮಗೆಲ್ಲ ತಿಳಿಸಿದ್ರು. ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಚರಣಬಸವ ಮಹಾಸ್ವಾಮಿಗಳಿಂದ ಮೋಕ್ಷ ವಿಚಾರವನ್ನ ಎಲ್ಲರೂ ಆಲಿಸೋಣ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಕ್ರೋಧಿ ನಾಮ ಸಂವತ್ಸರ ಇದರಲ್ಲಿ ಎಲ್ಲರೂ ಪಾದಾರ್ಪಣೆ ಮಾಡಿವಿ. ವರ್ಷ ವರ್ಷ ಈಶ್ವರ ನಮ್ಮನ್ನ ಬದುಕಿಸಿಟ್ಟಿದ್ದಾನೆ, ಚೆನ್ನಾಗಿಟ್ಟಿದ್ದಾನೆ. ಅದಕ್ಕೆ ಈಶ್ವರನಿಗೆ ಧನ್ಯವಾದ. ನಮ್ಮ ಜೀವನದಲ್ಲಿ ಬಾಳುವುದಕ್ಕ, ಬೆಳೆಯುವುದಕ್ಕ, ಬೆಳಗುವುದಕ್ಕ ಎಲ್ಲಾ ರೀತಿಯಿಂದ ಯಾವುದೂ ಕೊರತೆ ಕೊರಗು ಇಲ್ಲದಂಗೆ ನೋಡ್ಕೊಳ್ತಾ ಇದ್ದಾನ. ಅದಕ್ಕ ಈ ಯುಗಾದಿ ದಿವಸ ಆತನಿಗೆ ಕಾಲ, ದೇಶ, ಭೋಗ ಏನೆಲ್ಲ ಅನುಕೂಲತೆಗಳನ್ನ ಇಟ್ಟು ಸಮೃದ್ಧ ಶಾಂತ ರೀತಿಯ ಜೀವನ ನಡೆಸೋದಕ್ಕ ಒಂದು ಆಸರೆಯಾದಂತ ಚೈತನ್ಯ ಆ ಈಶ್ವರ. ಆತನಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ. ಯಾಕಂದ್ರೆ ಆತನ ಕೃಪೆ ಇರೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗ್ಯದ, ಮತ್ತೆ ನಮ್ಮ ಜೀವನದ ಸಂಸಾರ ಭೋಗ ಜೀವನ ಚೆನ್ನಾಗ್ಯದ. ಮತ್ತೆ ಆತನ ಕೃಪೆ ಇರೋದ್ರಿಂದಲೇ ಒಬ್ಬ ಯೋಗ್ಯವಾದ ಗುರು ಸಿಕ್ಕ. ಆತನ ಕೃಪೆ ಇರೋದ್ರಿಂದಲೇ ಒಂದು ಯೋಗ್ಯವಾದ ಒಂದು ಏನ್ ಸಿಕ್ತು, ವೇದ ಸಿಕ್ತು, ಶಾಸ್ತ್ರ ಸಿಕ್ತು. ಎಲ್ಲ ಈಶ್ವರ ಕೃಪೆಯಿಂದಲೇ ಇದೆಲ್ಲ ನಡೀತಾ ಇರೋದು. ಆತನ ಕೃಪೆ ಇರೋದ್ರಿಂದಲೇ ನಮ್ಮ ಅಂತಃಕರಣ ಒಂದು ಅತ್ಯಂತ ಶ್ರೇಷ್ಠವಾದ ತತ್ವಕ್ಕೆ ಶರಣಾಗತರಾಗಿ ಬೇಕಾದಷ್ಟು ಜಗತ್ತಿನ ಗುರುಗಳದರ ಶಾಸ್ತ್ರಗಳ ಏನೆಲ್ಲ ಇದ್ರೂ ಸಹಿತ ನಮ್ಮ ಕೊಟ್ರೆಯ ಗುರುಗಳು ಒಂದು ಕಟ್ಟಡ ಫಾರಂ ಹೌಸ್, ಅದು ಆಕ್ಚುಲ್ ಊರ ಕಟ್ಟಿಲ್ಲ, ಅವ್ರು ಹೊಲ ಕಟ್ಟಿರೋರು. ಯಾರು ಬಾಡಿಗೆ ಕೊಡೋದಕ್ಕೆಲ್ಲ ಏನೂ ಅಲ್ಲ. ಶುದ್ಧ ಬ್ರಹ್ಮ ಸ್ವರೂಪರು ಯಾರ್ಯಾರು ಬರ್ತಾರ ಬಂದ್ ಸತ್ಸಂಗ ಮಾಡ್ಲಿ ಅನ್ನೋದಕ್ಕೆ ಮಾಡ್ಯಾರ. ಅವ್ರ ಕಟ್ಟಡನೇ ಶುದ್ಧ ಬ್ರಹ್ಮ ಪೀಠಕ್ಕ ಒಂದು ಚಟುವಟಿಕೆಗಳಿಗಾಗಿ ಮೀಸಲಿಟ್ಟಂತ ಒಂದು ಉತ್ಸಾಹ ಏನ್ ತೋರ್ಸಾರ, ಅದು ಬಹಳ ಸಂತೋಷ ಆಯ್ತು. ಇದೆಲ್ಲ ಏನು ಈಶ್ವರ ಕೃಪೆ. ಎಲ್ಲಿ ನಿಶ್ಚಲ, ಎಲ್ಲಿ ಒಂದು ಪೀತಾಂಬರ, ಅವರೆಲ್ಲಿ ಅವರು ಏನು ಇವತ್ತಿನ ದಿವಸ ನಮ್ಮ ಜೀವನದಾಗ ಅತ್ಯಂತ ಪ್ರಮುಖವಾದ ವ್ಯಕ್ತಿಗಳು, ಅತ್ಯಂತ ಎತ್ತರದ ಶ್ರೇಷ್ಠ ವ್ಯಕ್ತಿಗಳಾಗಿ ನಿಂತಾರ. ಈ ತರ ಜೀವನ ಆನಂದ ಯಾರಿಗುಂಟೋ ಯಾರಿಗಿಲ್ಲ.
ಇದೆಲ್ಲ ಈಶ್ವರನ ಕೃಪೆ ನಮಗಾಗ್ತಾ ಇರೋದು. ಈಶ್ವರನ ಕೃಪೆ ಇದ್ರೆ ನಮ್ಗೆ ಬ್ರಹ್ಮಜ್ಞಾನ, ಈಶ್ವರ ಕೃಪೆ ಇದ್ರೆ ಬ್ರಹ್ಮನ ಅನುಭವ, ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಅವನೇ ಇರ್ಲಿಲ್ಲ ಅಂದ್ರೆ ಹೆಂಗ? ಇಲ್ಲಿ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ ಇಲ್ಲಿ 4ನೇ ತರಂಗ ಉತ್ತಮಾಧಿಕಾರಿ ತತ್ವದೃಷ್ಟಿಗೆ ಉಪದೇಶ ಮತ್ತು 119ನೇ ವಿಷಯಾಂಕ ಆತ್ಮವಿಮುಖತ್ವದಲ್ಲಿ 2 ಪ್ರಕಾರ. ಒಂದು ಅಜ್ಞಾನಿಯ ಆತ್ಮವಿಮುಖತೆ, ಇನ್ನೊಂದು ಜ್ಞಾನಿಯ ಆತ್ಮವಿಮುಖತೆ. ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಅಜ್ಞಾನಿಯ ಆತ್ಮವಿಮುಖತೆ, ಆತ್ಮ ಸಮ್ಮುಖತೆ ಎರಡರಲ್ಲೂ ಅನಾತ್ಮದ ಚಿಂತನೆಗಳೇ ಇರ್ತವ. ಜ್ಞಾನಿಯ ಆತ್ಮವಿಮುಖತೆಯಲ್ಲಿ ವಿಷಯ ಅಂದ್ರೆ ಅನಾತ್ಮ, ವಿಷಯ ಅಂದ್ರೆ ಅನಾತ್ಮದ ಚಿಂತನೆ ಇದ್ರೆ, ಜ್ಞಾನಿಯ ಆತ್ಮ ಸಮ್ಮುಖತೆಯಲ್ಲಿ ಏನಿರ್ತದೆ? ಆತ್ಮದ ಚಿಂತನೆ ಇರ್ತದೆ. ಏನೇ ಇದ್ರು ಸಹಿತ ಬ್ರಹ್ಮಜ್ಞಾನಿ ಏನ್ ತಿಳ್ಕೊಂಡಿರ್ತಾನ? ವಿಷಯದಿಂದ ಉಂಟಾದ ಆನಂದ ವಿಷಯದಿಂದ ಅಲ್ಲ, ಅದು ತನ್ನ ಸ್ವರೂಪದಿಂದ, ಆತ್ಮ ಸ್ವರೂಪದಿಂದ ಅಂತ ತಿಳ್ಕೊಂಡಿರ್ತಾನ. ಆದ್ರೆ ಅಜ್ಞಾನಿ ಏನ್ ತಿಳ್ಕೊತಾನ? ವಿಷಯ ಭೋಗದಿಂದ ಉಂಟಾದ ಆನಂದ ವಿಷಯದಿಂದಲೇ ಬಂತು ಅಂತ ತಿಳ್ಕೊತಾನ. ಈ ರೀತಿ 119ನೇ ವಿಷಯಾಂಕ 41ನೇ ದೋಹ ಏನ್ ಹೇಳ್ತದಂತಂದ್ರೆ, ಬ್ರಹ್ಮಜ್ಞಾನಿ ಆದವನು ಆತ್ಮವಿಮುಖಿ, ಆತ್ಮ ಸಮ್ಮುಖಿ ಆಗ್ತಾ ಇರ್ತಾನೆ. ಅಜ್ಞಾನಿ ಆದವನು ಆತ್ಮವಿಮುಖಿ. ಅವನು ಏನಾಗ್ತಾನ? ಅಂತರ್ಮುಖಿ ಆದಾಗನು ವಿಷಯದ ಚಿಂತನೆ ಮಾಡ್ತಾನೆ, ಬಹಿರ್ಮುಖಿ ಆದಾಗನು ಅವನು ವಿಷಯದ ಚಿಂತನೆ ಮಾಡ್ತಾನೆ. ಅವ ಸದಾ ಕಾಲ ಅನಾತ್ಮ ಚಿಂತನ ಅಲ್ಲದ ಅನಾತ್ಮ ಚಿಂತೆ. ಇವನು ಬ್ರಹ್ಮಜ್ಞಾನಿ ವ್ಯವಹಾರ ಮಾಡುವಾಗ ಬಹಿರ್ಮುಖಿ ಆಗ್ತಾನ, ಸ್ವರೂಪಾನಂದ ಹೊಂದುವಾಗ ಅಂತರ್ಮುಖಿ ಆಗ್ತಾನ. ಈ ರೀತಿಯಾದಂತ ಒಂದು ವಾಸ್ತವಿಕ ಒಂದು ಚಿತ್ರಣವನ್ನ ನಮ್ಮ ಕಣ್ಣೆದುರಿಗೆ ಇಡುವಂತಹ ಒಂದು ಭಯಂಕರ ಪ್ರಯತ್ನ ಮಾಡ್ತಾ ಇದ್ದಾರೆ ಸಾಧು ನಿಶ್ಚಲ್ ದಾಸರು. ಅದಕ್ಕೆ ಏನಿದೆಲ್ಲ ಎದಕ್ಕಂತಂದ್ರ ಆತ್ಮದ ಅನುಭವ, ಭಾನ, ವಿಷಯಗಳ ಅನುಭವ, ಆತ್ಮದ ಭಾನ, ಅಭಾನಪಾದಕ ಆವರಣವನ್ನ ನಿವಾರಣೆ ಮಾಡಿ ಆತ್ಮದ ಭಾನ ನಮಗೆ ಉಂಟು ಮಾಡುವುದಕ್ಕೆ ಅನುಭವ ಬೇರೆ, ಅನುಭಾವ ಬೇರೆ. ಅನುಭವ ಅಂದ್ರೆ ವಿಷಯಗಳಿಂದ ಉಂಟಾಗುವ ಸುಖಕ್ಕೆ ಅನುಭವ ಅಂತಾರೆ. ಅನುಭಾವ ಅಂತಂದ್ರೆ ಆತ್ಮದಕ್ಕೆ ಉಂಟಾಗುವಂತ ಆನಂದ, ಆತ್ಮದ ಆನಂದ. ಬಸವಾದಿ ಶರಣರಿಗೆಲ್ಲ ಅನುಭಾವಿಗಳು ಅಂತಾರೆ. ಮತ್ತಿನ್ ಯಾರು ಜಗತ್ತಿನೊಳಗೆ ಪರಮಾತ್ಮನ ಒಂದು ಆನಂದ ಅನುಭವಿಸ್ತಾರ, ಆತ್ಮದ ಆನಂದ ಅನುಭವಿಸ್ತಾರ. ಹೊರ ಜಗತ್ತಿನಲ್ಲಿ ಪರಮಾತ್ಮನ ಇರುವಿಕೆಯ ಅರಿವು, ತನ್ನ ಪಿಂಡಾಂಡದಲ್ಲಿ ಪರಮಾತ್ಮನ ಇರುವಿಕೆಯ ಅರಿವು ಉಳ್ಳವರಾಗಿ ಅದೇ ಸದ್ರೂಪ, ಅದೇ ಚಿದ್ರೂಪ, ಅದೇ ಆನಂದ ರೂಪ ಅಂತ ತಿಳ್ಕೊಂಡು ಯಾರು ಅನುಭವಿಸ್ತಾರ ಅವರೆಲ್ಲರೂ ಅನುಭಾವಿಗಳು, ಆತ್ಮಸುಖಿಗಳು, ಚಿತ್ತ ಸುಖಿಗಳು, ಸತ್ ಸುಖಿಗಳು, ಹೀಗೆಲ್ಲ ಅಂತಾರವ್ರಿಗೆ. ನಿತ್ಯ ಸುಖಿಗಳು. ಬರೀ ವಿಷಯ ಭೋಗ ಮಾಡಿ ಸುಖ ಪಡೋವ್ರಿಗೆ ಏನಂತಾರಪ್ಪ ಅಂತಂದ್ರೆ ಅನಾತ್ಮ ಸುಖಿಗಳು. ಅನಾತ್ಮ ಸುಖಿ, ಅದು ಅನಾತ್ಮದ ಸುಖ ಕ್ಷಣಿಕ ಇರ್ತದ, ಅದು ಶಾಶ್ವತವಾಗಿರಂಗಿಲ್ಲ. ಅದು ಕಷ್ಟ, ನಷ್ಟ, ಅಪಮಾನ, ಹಿಂಸೆ ಏನೆಲ್ಲ ಇದ್ರೂ ಸಹಿತ
ನಮ್ಮ ಅವಿವೇಕದ ಕಾರಣ ಅಲ್ಲಿ ನಷ್ಟನೇ ಲಾಭ ಅನ್ನಿಸ್ತಿರ್ತದ, ಕಷ್ಟನೇ ಸುಖ ಅನ್ನಿಸ್ತಿರ್ತದ, ದುಃಖನೇ ಆನಂದ ಅನ್ನಿಸ್ತಿರ್ತದ, ಅಪಮಾನನೇ ಸನ್ಮಾನ ಅನ್ನಿಸ್ತಿರ್ತದ. ಅದಕ್ಕೆ ಸಂಸಾರ ಅಂದ್ರು. ಸಂಸಾರ ಹೆಂಗದ ಅಂತ ಒಂದು ದೃಷ್ಟಾಂತದಿಂದ ಕೊಟ್ರು. ವಿವೇಕಿಯಾದವನು ಈ ಆತ್ಮದ ಜೊತೆಗೆ ಅನಾತ್ಮವನ್ನ ಹೆಂಗ್ ಇಟ್ಕೊಂಡಿರ್ತಾನ ಅಂದ್ರೆ ಬ್ರಹ್ಮಜ್ಞಾನಿಯಾದವನು ಅವನು ಕೂಡ ಸಂಸಾರ ಸಂಘ ಮಾಡ್ತಾನ. ಆದ್ರ ಅವನ ಸಂಸಾರ ಹೆಂಗಿರ್ತದಂದ್ರ ತಿಳಿದು ಕಳ್ಳನ ಸಂಘ. ಕಳ್ಳ ಜೊತೆಗದನ, ಅವನಿಗೆ ಮಾತಾಡಿಸ್ತಾನ, ಜೊತೆಗೆ ಇಟ್ಕೊಂಡಾನ, ಮನೆಗೆ ಕರ್ಕೊಂಡು ಹೋಗ್ತಾನ, ಉಣಿಸ್ತಾನ, ತಿನ್ನಿಸ್ತಾನ, ಏನೆಲ್ಲ ಮಾಡ್ತಾನ. ಏನೆಲ್ಲ ಮಾಡ್ತಾ ಇದ್ರು ಸಹಿತ ಅವನೊಬ್ಬ ಕಳ್ಳ ಅನ್ನೋದು ತಲೆ ಒಳಗೆ ಇಟ್ಟುಕೊಂಡು ಮಾಡ್ತಾರೆ. ಯಾರು ಇವರೆಲ್ಲ ಕಳ್ಳರು ಅಂದ್ರೆ ಕಳ್ಳ ಅಂದ್ರೆ ಅಪೂರ್ಣತೆ, ಅಪೂರ್ಣ, ಪರಿಪೂರ್ಣ ಇಲ್ಲ, ಅದಕ್ಕೆ ಕಳ್ಳಾಗಿರ್ತಾನೆ. ಕಳ್ಳ ಅದಕ್ಕಾಗಿರ್ತಾನೆ, ಅವನಿಗೆ ಒಂದೊಳ್ಳೆ ಸಂಸ್ಕಾರ ಸಿಗಲಾರ್ದು ಕಳ್ಳಾಗಿರ್ತಾನೆ ಅಷ್ಟೇ. ಪರಿಪೂರ್ಣತೆ ಇರೋದು ಬ್ರಹ್ಮ ಒಂದೇ, ಆತ್ಮ ಒಂದೇ. ಉಳಿದದ್ದೆಲ್ಲ ಬ್ರಹ್ಮಸ್ವರೂಪದ ಸಾಧನೆಯಲ್ಲಿ ತೊಡಗ್ಯವ. ಎಲ್ಲಾ ಬ್ರಹ್ಮಸ್ವರೂಪದ ಸಾಧನೆಯಲ್ಲೇ ತೊಡಗ್ಯವ. ಈ ನಿಮ್ಮ ಮನಸ್ಸು ಏನೋ ಒಂದು ಲೌಕಿಕ ಭೋಗ ಮಾಡೋದಕ್ಕ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಅದು ಯಾವಕ್ಕಂದ್ರ ಆನಂದಕ್ಕೆ. ಈಗ ಕೊಟ್ರೆಯವರು ಮನಿ ಕಟ್ಟಿದರು. ಮನಿ ಕಟ್ಟ ತನಕ ಎಷ್ಟು ಉತ್ಸಾಹ, ಮನಿ ಕಟ್ಟಿ ಓಪನಿಂಗ್ ಮಾಡೋ ತನಕ ಏನು ಉತ್ಸಾಹ, ಏನು ಜೋರು. ಎಲ್ಲಿ ನಿನ್ನೆ ತನಕ ಅಲ್ಟಿಮೇಟ್ ಪಾಯಿಂಟ್, ಅತ್ಯಂತ ಉನ್ನತವಾದ ಆನಂದ ಸುಖದಲ್ಲಿ ಇದ್ರು. ನಿನ್ನಿದ್ದದ್ದು ಇವತ್ತದ ಏನವ್ರ ಬಲ್ಲಿ ಹಿಂಗ್ ಮ್ಯಾಲ ತಗೊಂಡೋಗಿ ಅವಕಾಶ ಹವಾ ಬಿಟ್ಕೊತ ಹೋಗ್ತದ. ನಿನ್ನಿದ್ದದ್ದು ಇವತ್ತಿಲ್ಲ, ಇವತ್ತಿದ್ದು ನಾಳೆ ಇಲ್ಲ, ನಾಳೆ ಇದ್ದದ್ದು ನಾಡ್ದಿಲ್ಲ. ಮತ್ತಿನ್ನೇನಾಯ್ತು? ಆತ್ಮ ಸುಖ ಶಾಶ್ವತವಾದ ಒಂದು ಸುಖ ಅವ್ರೊಳಗೆ ಏನದಲ್ಲ, ಅದು ಅದ್ರೊಳಗೇನು ವ್ಯತ್ಯಾಸ ಇಲ್ಲ. ಈ ಮನಿ ಕಟ್ಟೋದಕ್ಕಿಂತ ಮೊದಲು ಹೆಂಗಿತ್ತು ಹಂಗೆ ಅದ, ಮನಿ ಕಟ್ಟೋದು ಹಂಗೆ ಅದ. ಮನಿ ಕಟ್ಟಿದ್ಮೇಲೆ ಆಮೇಲೆ ಓಪನಿಂಗ್ ಆದ್ಮೇಲೆ ಈಗ ಹೆಂಗಿರ್ಬೇಕು ಹಂಗೆ ಅದ. ಆತ್ಮ ಆನಂದ ಸ್ವರೂಪ ಹೆಂಗದ ಹಂಗೆ ಅದ. ಈಗ ಅವ್ರ ಮನಸ್ಸಿನ ಚಿತ್ತ ಏನ್ ಮಾಡ್ತು? ಈ ಮನಿ ಕಟ್ಟಿದ್ದು ಒಂದು ಆನಂದ ಆಗಿದ್ದು, ನಿನ್ನೆ ಇದ್ದದ್ದು ಉತ್ಸಾಹ ಇವತ್ತದ ಏನು ಅವ್ರಿಗೆ ಗೊತ್ತಿಲ್ಲ. ನಿನ್ನೆ ಇದ್ದದ್ರಕ್ಕಿಂತ ಒಂದ್ ಸ್ವಲ್ಪ ಇವತ್ತು ಕಡಿಮೆ ಆಗಿರ್ತದ. ಆದ್ರೆ ಇದು ಕಡಿಮೆ ಆಗಿದ್ದು ಯಾವಾಗ ಗೊತ್ತಾಗ್ತದ? ಒಂದು ತಿಂಗಳು 2 ತಿಂಗಳಾದ್ಮೇಲೆ ಗೊತ್ತಾಗ್ತದೆ. ಅದ್ರ ಮೇಲಿಂದ ಚಿತ್ತ ಹೋಗಿ ಈಗ ನೆಕ್ಸ್ಟ್ ಅವ್ರ ಚಿತ್ತ ಏಲಿಗೆ ಮತ್ತೊಂದು ಯಾವುದೋ ವಿಷಯದ ಮೇಲೆ ಕುಂದಿರ್ತದೆ, ಮತ್ತೊಂದು ವಿಷಯ ಚಾಲು ಮಾಡ್ತದೆ. ಇದು ಮನೀದ್ ಮುಗಿತದ, ಇನ್ನೇನದು ಇದ್ರ ಬಗ್ಗೆ ಯಾಕೆ ಕೇಳ್ಕ ಮತ್ತೊಂದ್ ಸಲ. ಇದು ಏನಂತಂದ್ರ ಒಂದು ವೇಳೆ ಅದು ಚಿತ್ತ ಕಳ್ಳ ಇಲ್ಲ, ಪ್ರಾಮಾಣಿಕ ಆಗಿತ್ತು ಅಂತಂದ್ರ ಏನಾಗ್ತದ? ಆತ್ಮಸುಖದಾಗ ಚಿತ್ತ ಅದ್ರೊಳಗೆ ಬಹಳ ಏನೋ ಮಾಡಿವಿ ಅನ್ನಂಗ ಅನಿಸ್ತಿತ್ತು ಅಂತಂದ್ರ ಅದು ಇನ್ನ ಅಪರಿಪೂರ್ಣ ಇರ್ತದೆ. ಅಪರಿಪೂರ್ಣ ಇದ್ದು ಈಗ ಇಲ್ಲಿ ಹೇಳ್ಬೇಕಾಗಿದ್ದ ವಿಷಯ ಏನದ ಅಂತಂದ್ರ, ಈ ಮನಿ ಕಟ್ಟೋದ್ರಾಗೆ ಆನಂದ ಆದ ಅಂತ ನಾವು ತಿಳ್ಕೊಂಡಿದ್ದೆವು. ಈಗ ಏನಾಯ್ತದು? ಮನಿ ಕಟ್ಟೋದು ಮುಗಿದ ಮೇಲೆ ಇಲ್ಲಿ ಆನಂದ ಇಲ್ಲ. ಆನಂದ ಇನ್ನ ಮುಂದೆ ಅನ್ವೇಷಣೆ ಮಾಡಬೇಕು ಅಂತ ಇದಕ್ಕಿಂತ ಹೆಚ್ಚಿನ ವಿಚಾರಕ್ಕೆ ಹೋಗ್ಲಕ್ಕತ್ತದ ಅಂತಂದ್ರ ಅದರ ಅರ್ಥ ಏನು? ಜೀವನದ ಹಿಂಗೆ ಏನೇನೋ ಮಾಡ್ಕೊತ ಹೋಗಿವಿ. ರೊಕ್ಕ, ರೂಪಾಯಿ, ಬಂಗಾರ, ಸಂಸಾರ, ಹೆಂಡತಿ, ಮಕ್ಕಳು ಎಲ್ಲನೂ ಒಂದೊಂದು ಆರಂಭ ಮಾಡ್ಕೊಂಡು ಹೋಗಿವಿ. ಏನೆಲ್ಲ ಆರಂಭ ಮಾಡಿದ್ರು ಸಹಿತ ನೀವು ಮನಸ್ಸು ಅದರಾಗೆ ನಿಂತು ಬಿಟ್ಟದೇನು? ಆಯ್ತು, ನಂದು ಇಷ್ಟೇ ಸಾಕು, ಇದೇ ಸಾಕು, ಇನ್ ಮುಂದೆ ಬೇರೆ ಏನು ಬೇಕಾಗಿಲ್ಲ ಅಂತ ಹೇಳಿ ಅಲ್ಲಿ ಎಲ್ಲರೇ ನಿಂತದೇನದು ಅನಾತ್ಮದಾಗ? ಅಲ್ಲೇ ಸೆಟ್ಲ್ ಆಗ್ಯದೇನ್ರಿ? ಎದ್ರಾಗರೆ ಯಾರ್ದಾರೆ ಮನಸ್ಸು?
ಅದು ಬಿಟ್ಟು ಮತ್ತೆ ಮುಂದೆ ಹೋಗ್ಲಕತ್ತದ, ಅದು ಬಿಟ್ಟು ಮುಂದೆ ಹೋಗ್ಲಕತ್ತದ ಅಂದ್ರೆ ಅದರ ಅರ್ಥ ಏನು? ಸತ್ಯದ ಅನ್ವೇಷಣೆದಾಗದು ಅಪರಿಪೂರ್ಣತೆಯಿಂದ ಪರಿಪೂರ್ಣತೆಯೆಡೆಗೆ ನಡೆದದ. ಎಲ್ಲ ಓಸು ಹಂಗೆ ಅದಾವ, ಎಲ್ಲ ಓಸು. ಕಳ್ಳದನಂತಂದ್ರೆ ಕಳ್ಳ ಪ್ರಾಮಾಣಿಕನಾಗುವ ಪ್ರಯತ್ನದಲ್ಲಿ ನಡೆದದ ಒಂದು ಸಾಧನೆ. ಕಳ್ಳಂದ್ರೆ ಸಾಯತನ ಕಳ್ಳನಾಗೆ ಇರಂಗಿಲ್ಲ. ಅಪರಿಪೂರ್ಣತೆಯಿಂದ ಪರಿಪೂರ್ಣತೆಯೆಡೆಗೆ, ಅನಾತ್ಮದಿಂದ ಆತ್ಮದೆಡೆಗೆ. ನಿಮ್ಮ ಮನಸ್ಸು ಅನಾತ್ಮದಲ್ಲೇ ಸೆಟ್ಲ್ ಆಗಿತ್ತು ಅಂತಂದ್ರೆ ಅದು ಪಕ್ಕ ಕಳ್ಳ. ಆ ಅನಾತ್ಮ ವಸ್ತುವಿನ ಬೆನ್ನತ್ತಿ ಹೋಗಿ ನೀವು ಒಂದೇನೋ ಅನಾತ್ಮದ ಸಾಧನೆ ಮಾಡಿದ ಮೇಲೆ ಅದೇನಾಗ್ತದ, ಮನಸ್ಸು ಅದರಾಗೇ ಖರೆ ಕಳ್ಳ ಇತ್ತಂದ್ರೆ ಅಲ್ಲೇ ಕುಂದಿರ್ತದ. ಅದು ಖರೆ ಕಳ್ಳ ಅಲ್ಲದು. ಅದೇನ್ ಮಾಡ್ತದ, ಆಯ್ತು ಇದ್ರ ಕೆಲಸ ಮುಗಿತಲ್ಲ ಗಾಡಿ ಮಾತು ಮುಂದೆ ನೌಕರಿ ಸಿಗೋ ತನಕ ಬಡವಾಡ್ತಿರ್ತಾನ. ಒಂದು ನೌಕರಿ ಆರ್ಡರ್ ಕೈಗೆ ಸಿಕ್ತು ಅಂತಂದ್ರೆ ಆಯ್ತು ಹೋಗಿ ಜಾಯಿನ್ ಆಗ್ತಾನ. ಜಾಯಿನ್ ಆದ್ಮೇಲೆ ಅಷ್ಟಕ್ಕೆ ಸಮಾಧಾನ ಆಗ್ತಾನೆ. ನಾವು ಮತ್ತೊಂದಕ್ಕೆ ಹೋಗ್ತಾನೆ. ಡಿಗ್ರಿ ಸರ್ಟಿಫಿಕೇಟ್ ಕೈಗೆ ಬರೋ ತನಕ ಬಡದಾಡ್ತಿರ್ತಾನೆ. ಡಿಗ್ರಿ ಸರ್ಟಿಫಿಕೇಟ್ ತಗೊಂಡ್ ಕೂಡ್ಲೇನೆ ಅಷ್ಟಕ್ಕೆ ಸಮಾಧಾನ, ಮತ್ತೊಂದಕ್ಕೆ ಹೋಗ್ತಾನೆ. ಯಾಕೆ ಹೋಗ್ತದೆ ಇದು ಮನಸ್ಸು ಅಂತಂದ್ರೆ ಇದು ಅನಾತ್ಮ. ನನಗೆ ಆತ್ಮ ಸುಖ ಬೇಕು. ಈಗ ಏನಾಗ್ಯದ, ನಿಮ್ಗೆ ಸೆಟ್ಲ್ ಆಗಿದ್ದು ಎಲ್ಲಿ ಸೆಟ್ಲ್ ಆಗ್ಯದ? ವಿಚಾರ ಸಾಗರದಾಗ ಸೆಟ್ಲ್ ಆಗ್ಯದ. ವಿಚಾರ ಚಂದ್ರೋದಯದಾಗ ನಿಮ್ಮ ಮನಸ್ಸು ಸೆಟ್ಲ್ ಆಗ್ಯದ. ಇದು ಬಿಟ್ಟು ಮತ್ತಿನ್ನೇನಾರೇ ಓದ್ಬೇಕನ್ನಿಸ್ತದೇನು? ಬೇರೆ ಏನಾರೇ ಓದಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಇದಕ್ಕಿಂತ ಶ್ರೇಷ್ಠವಾದದ್ದು ಏನಾರ ಸಿಕ್ಕರು ಹೋಗ್ತೀವಿ ಹೊರತು ಇದಕ್ಕಿಂತ ಶ್ರೇಷ್ಠವಾಗಿದ್ದು ಮತ್ತಿನ್ನೇನು ಇಲ್ಲ ಅಂದದಕ್ಕೆ ಇದೇ ಸಾಕು, ಇದೇ ಬೇಕು ಅಂತೇಳಿ ಇಲ್ಲೇ ಸೆಟ್ಲ್ ಆಗ್ಯದಲ್ಲ. ಇದು ಜ್ಞಾನಕ್ಕಾಗಿ ನಿಮ್ಮ ಮನಸ್ಸು ಹಂಬಲಿಸ್ಲಕತ್ತದೋ ಏನ್ ಅನಾತ್ಮದ ಸಲುವಾಗಿ ಹಂಬಲಿಸ್ಲಕತ್ತದು? ಹೆಂಗದ ನೋಡ್ರಿ. ಇದಕ್ಕಿಂತ ಮತ್ತೊಂದು ಏನಾರ ಬೇಕನ್ನಿಸ್ಲಕತ್ತದೇನು? ಇದನ್ ಬಿಟ್ಟು ಏನಾರ ಕೇಳ್ಬೇಕನ್ನಿಸ್ತದ? ಇದನ್ ಬಿಟ್ಟು ಎಲ್ಲಿಗಾರೆ ಹೋಗ್ಬೇಕನ್ನಿಸ್ತದ? ಎಲ್ಲಿ ಆನಂದ ಸಿಕ್ಕದ ಅದ್ರೊಳಗೆ ಅದು ಶಾಂತವಾಗಿರ್ತದ. ಅದು ಬಂದದ್ದು, ನಾನು ಬಂದದ್ದು ಇಂಥ ಕೆಲಸ ಮಾಡೋದಕ್ಕ. ಇದನ್ನು ಬಿಟ್ಟು ಏನೇನೋ ಮಾಡಿ ಸುಮ್ಮನೆ ನನ್ನ ಆಯುಷ್ಯ ಹಾಳು ಮಾಡ್ಕೊಂಡೆಲ್ಲಪ್ಪ ಅನಿಸ್ತದ. ಇಂಥ ಒಂದು ಸತ್ಸಂಗ ಸ್ವಲ್ಪ ಮೊದಲೇ ಸಿಕ್ಕಿದ್ರೆ ನಮ್ಮ ಮಾತೆ ಬೇರೆ ಆಗ್ತಿತ್ರಿ. ನೀವು ಈಗ ಸಿಕ್ಕ್ರಿ, ಪೂರ 65-70 ವಯಸ್ಸಿಗೆ ಸಿಕ್ಕಿರಿ, ಏನ್ ಮಾಡ್ಬೇಕು? ನೀವು ನಮಗ್ ಮೊದಲೇ ಸಿಕ್ಕಿದ್ರೆ ಇನ್ನ ಜೋರು ಇರ್ತಿತ್ತು. ನಮ್ದು ಕೈಕಾಲ ಶಕ್ತಿ ಇರೋ ತನಕ ನೀವು ಸಿಗ್ಲಿಲ್ಲ. ಎಲ್ಲ ಮೆತ್ತಗಾದ್ಮೇಲೆ ನೀವು ಸಿಕ್ಕಿರಿ, ಏನ್ ಮಾಡ್ಬೇಕು? ಅದು ಯಾವಾಗ ಏನೇನ್ ಸಿಗ್ಬೇಕಾದ್ರೆ ಸಿಗ್ತಿರ್ತದ, ಆ ಪ್ರಶ್ನೆ ಬೇರೆ. ಅಂದ್ರ ಇದು ಆತ್ಮ ಸುಖದಲ್ಲಿಯೇ ಮುಣಗ್ಬೇಕಂತ ಬಂದದ್ದಕ್ಕ ನಾವೇನ್ ಮಾಡ್ಲಕತ್ತೀವಿ? ಅನಾತ್ಮಗಳನ್ನು ಒಯ್ದು ಅದ್ರ ಮುಂದೆ ಇಟ್ಟಿಟ್ಟು ತೋರ್ಸ್ಲಕತ್ತೀವಿ. ಇದು ಬೇಕಾ, ಅದು ಬೇಕಾ, ಇದು ಮಾಡ್ತೆ, ಅದು ಮಾಡ್ತೆ ಅಂತ ಹೇಳಿ. ಹೀಗಾಗಿ ಸಮಸ್ಯೆ ಅದಾಗದಷ್ಟೇ. ಅದಕ್ಕೆ ಯಾವ ಕಳ್ರಿ ಯಾರಪ್ಪ ಅಂದ್ರ ಪ್ರಾಣ. ನಿಮ್ಮಲ್ಲಿ ಪ್ರಾಣ ಅಂತ ಒಂದು ಕಳ್ಳ. ಇದು ಬಿಟ್ರೆ ಅದಕ್ಕೆ ಹಚ್ಚಿಗೊತ್ತದ, ಅದು ಬಿಟ್ರೆ ಇದಕ್ಕೆ ಹಚ್ಚಿಗೊತ್ತದ. ಒಟ್ಟು ಇದಕ್ಕೆ ಏನದ ಅಟ್ಯಾಚ್ಮೆಂಟ್ ಅಂತ ಒಂದು ಕೆಲಸ ಇದೆ. ಪ್ರಾಣ ಅಂದ್ರೆ ಅಟ್ಯಾಚ್ಮೆಂಟ್, ಹಚ್ಕೊಳ್ಳೋದು. ಇದು ಹಚ್ಕೊಳ್ಳೋ ಗುಣ ಬೇಡ. ಪ್ರಾಣ ಏನ್ ಮಾಡ್ತದೆ? ಹಚ್ಕೊಳ್ಳೋ ಗುಣ. ಇದು ಹಚ್ಕೋಬಾರ್ದು. ಮೋಹ ಮಾಡುತ್ತದೆ. ಪ್ರಾಣದಲ್ಲಿ ಮೋಹ ಅದ, ಹಚ್ಕೊಳ್ಕೋತದ. ಯಾರು ಬೇಕವ್ರಿಗೆ, ಗಂಡ ಹೆಂಡತಿಗೆ ಹಚ್ಕೋ, ಹೆಂಡತಿ ಗಂಡಿಗೆ ಹಚ್ಕೋ, ಮಕ್ಕಳಿಗೆ ಹಚ್ಕೋ, ಮಿತ್ರರಿಗೆ ಹಚ್ಕೋ, ಬಂಧು ಬಳಗದವ್ರಿಗೆ ಹಚ್ಕೋ, ಆಜು ಬಾಜು ಮನೆಯವರಿಗೆ ಹಚ್ಕೋ. ಏನೋ ಒಬ್ಬರ ಸಂಗಟ ಹಚ್ಚಿ. ಈಗ ನನ್ನ ಸಂಗಟ ನೀವು ಹಚ್ಕೊಂಡಿದ್ರಿ ಅಂತಂದ್ರೆ ಅಂತ ದಡ್ಡ್ರಿ ಯಾರು ಅಲ್ಲ. ಹಚ್ಕೋಬಾರ್ದು. ಇನಾಮದಾರಿಗೆ ಹಚ್ಕೋಬಾರ್ದು. ಆ ಶಾಸ್ತ್ರಕ್ಕೆ ಹಚ್ಕೋಬಾರ್ದು. ಯಾರಿಗೆ ಹಚ್ಕೋಬಾರ್ದು. ಹಚ್ಕೊಳ್ಳೋದು ಒಬ್ಬನಿಗೆ. ಜಗದ ನೆಂಟ ನೀನ್ ಒಬ್ಬನೇ ಕೂಡಲ ಸಂಗಮ ದೇವ. ಅವನೊಬ್ಬನಿಗೆ ಹಚ್ಕೋಬೇಕು ಎಲ್ಲರೂ. ಆತ್ಮ ಬ್ರಹ್ಮ ಚೈತನ್ಯ ಏನದಲ್ಲ, ಘಟಾಕಾಶ ಮಠಾಕಾಶ ಮಹಾಕಾಶ ಉಪಾಧಿಯಲ್ಲಿ ಪಿಂಡಾಂಡ ಅಂತರ್ಗತ ಜೀವ, ಬ್ರಹ್ಮಾಂಡ ಅಂತರ್ಗತ ಈಶ್ವರ. ಮತ್ತೇನು? ಬ್ರಹ್ಮಾಂಡ ಪಿಂಡಾಂಡಗಳೆರಡೂ ನಾಶವಾದಾಗ, ಪ್ರಳಯವಾದಾಗ ಕೊನೆಗೆ ಉಳಿಯುವಂತ ಶುದ್ಧ ಬ್ರಹ್ಮ. ಆ ಶುದ್ಧ ಬ್ರಹ್ಮನೇ ಈಶ್ವರನಾಗ್ಯಾನ. ಬ್ರಹ್ಮಾಂಡ ಎನ್ನ ಉಪಾಧಿಯ ಕಾರಣ. ಆ ಶುದ್ಧ ಬ್ರಹ್ಮನೇ ಪಿಂಡಾಂಡ ಎಂಬ ಉಪಾಧಿಯ ಕಾರಣ ಜೀವನಾಗ್ಯಾನ.
ಅವರು ತಮ್ಮ ಕರ್ತವ್ಯಗಳು ಬ್ರಹ್ಮಾಂಡ ಪಿಂಡಾಂಡಗಳ ನಿರ್ವಹಣೆ ಮಾಡುವ ಕರ್ತವ್ಯ ಮಾಡ್ತಾ ಇದ್ದಾರೆ. ಅವು ಮುಗಿದುವಪ್ಪ ಬ್ರಹ್ಮಾಂಡ ಪಿಂಡಾಂಡ ಪ್ರಳಯ ಆಗಿ ಹೋಯ್ತು ಅಂದ್ರೆ ಶುದ್ಧ ಬ್ರಹ್ಮ ಶುದ್ಧವಾಗಿ ಉಳಿತಾನ. ಅವನಿಗೆ ಒಬ್ಬನಿಗೆ ಹಚ್ಕೋಬೇಕು. ನಿಮ್ಗೆ ಏನಾರ ಹಚ್ಕೋಬೇಕಾಗಿತ್ತಂದ್ರೆ ಅವನಿಗೆ ಒಬ್ಬನಿಗೆ ಹಚ್ಕೋಬೇಕು. ಉಳಿದವ್ರು ಯಾರಿಗೆ ಹಚ್ಕೊಂಡ್ರು ಉಪಯೋಗ ಇಲ್ಲ. ಎಲ್ಲರೂ ಸುಖ ಕೊಡೋರು ಯಾರು ಇಲ್ಲ, ದುಃಖ ಕೊಡೋರೇ ಬಹಳ ಅದ. ನನಗೆ ನೀವು ಹಚ್ಕೊಳಕ್ ಹೋಗಿ ಎಷ್ಟು ದುಃಖ ಪಡ್ಲಕತ್ತೀರಿ. ನನ್ನ ಸ್ವಭಾವ ಏನು? ಸುಧಾರ ಸ್ವಭಾವ. ನನ್ನ ಗುಣ ಏನು? ಕಷ್ಟ ಗುಣ. ಇದನ್ನ ಸಂಭಾಳಿಸ್ಕೊಂಡು ಹೋಗ್ಬೇಕಾಗೈತಿ. ಯಾಕಂದ್ರ ಗುಲಾಬಿ ಹೂವದ ಸಂಗಟ ಒಂದು ಮುಳ್ಳದ, ಮುಳ್ಳು ಚುಚ್ಕೋತ ಹೂವ ತಗೋಬೇಕು. ನನಗೆ ಹಚ್ಕೊಳಕ್ ಹೋಗಿ ಆ ಶಾಸ್ತ್ರ ಏನದ 1000 ಪುಟದ ದೊಡ್ಡ ಬುಕ್ ಅದ, ಅದೇನು ದುಡ್ಡದ ಹೈರಾಣಾಗಿ ಓದಬೇಕಾಗಿತ್ತು. ಇದನ್ನು ಓದೋದೇ ಮುಖ್ಯ ಕೆಲಸ ಅಲ್ಲ. ಇದನ್ನು ಓದ್ಕೋತ ಆ ಕೂಡಲ ಸಂಗಮನಾಥ ಏನದನಲ್ಲ ಮಲ್ಲಿಕಾರ್ಜುನ, ಅವನಿಗೆ ನಾವು ಹಚ್ಕೋಬೇಕಾಗ್ಯದ. ಪುಸ್ತಕಕ್ಕೆ ಹಚ್ಕೋಬೇಕ. ಪುಸ್ತಕಕ್ಕೆ ಹಚ್ಕೊಂಡ್ರೆ ಶಾಸ್ತ್ರಕ್ಕೆ ಹಚ್ಕೊಂಡ್ರೆ ಶಾಸ್ತ್ರಿ ಆಗ್ತಿರಿ. ಗುರುಗಳಿಗೆ ಹಚ್ಕೊಂಡ್ರೆ ಶಿಷ್ಯ ಆಗ್ತಿರಿ. ಶಿಷ್ಯರಿಗೆ ಹಚ್ಕೊಂಡ್ರೆ ಗುರು ಆಗ್ತಿರಿ. ಬ್ರಹ್ಮ ಆಗಂಗಿಲ್ಲ. ನೀವು ಬ್ರಹ್ಮ ಆಗ್ಬೇಕ, ಗುರು ಆಗ್ಬೇಕ, ಶಿಷ್ಯ ಆಗ್ಬೇಕ, ಶಾಸ್ತ್ರಿ ಆಗ್ಬೇಕ, ಮತ್ತಿನ್ನೇನಾರ ಆಗ್ಬೇಕ. ಈ ಹಚ್ಕೊಂಡಿದ್ದಕ್ಕೇನೆ ಹಿಂಗಾಗದು. ಗುರುಗಳು ಅನ್ನೋಣ, ನಾ ಶಿಷ್ಯರು ಅನ್ಕೊತ್ ಕುಂದಿರ್ತೀವಿ. ಗುರು ಶಿಷ್ಯ ಆಗೋದು ಮುಖ್ಯನ, ಶಾಸ್ತ್ರಿ ಆಗೋದು ಮುಖ್ಯನ? ಶುದ್ಧ ಬ್ರಹ್ಮ ಸ್ವರೂಪ ಶಿವ ಸ್ವರೂಪ ಜೀವನೇ ನೀನು ಶಿವನಾಗಬೇಕು. ಸಿದ್ಧಾಂತ ಶಿಖಾಮಣಿ 770 ಶ್ಲೋಕಗಳು. ಭಗವದ್ಗೀತೆಯ 700 ಶ್ಲೋಕ. ಯಾವದದು? ಯೋಗ ವಾಸಿಷ್ಠ 24,000 ಶ್ಲೋಕ ಅದಾವ. ಯೋಗ ವಾಸಿಷ್ಠ 24. ರಾಮಾಯಣ ಬಹಳ ದೊಡ್ಡ ಗ್ರಂಥ. 24,000 ಶ್ಲೋಕ ಅದಾವ ಅದ್ರೊಳಗೆ. ಇಂಥ ಎಲ್ಲ ಓದಿ ಶಾಸ್ತ್ರಿಗಳಾಗಬೇಕು, ಏನು ಶುದ್ಧ ಬ್ರಹ್ಮರಾಗಬೇಕು. ಶುದ್ಧ ಬ್ರಹ್ಮರಾಗುವುದಕ್ಕ ಈ ಎಲ್ಲ ಅನುಭವಿಗಳು ಮತ್ತು ಶಾಸ್ತ್ರಗಳು ಇವೆಲ್ಲ ಏನದವ ಒಂಥರ ಪ್ರೇರಣೆ ಕೊಡ್ತಾವ. ಇವು ನಿಮಗೆ ಪ್ರೇರಣೆ ಕೊಡ್ತಾವ, ಸ್ಟಿಮ್ಯುಲೇಟ್ ಮಾಡ್ತಾವ. ನಿಮ್ಮ ಶುದ್ಧ ಬ್ರಹ್ಮ ಸ್ವರೂಪಕ್ಕ ಒಂದು ಪ್ರೇರಣೆ ಕೊಟ್ಟು ಈ ತರ ಆದ್ರೆ ಹಿಂಗಿರ್ತದ ನೋಡಪ್ಪ, ಈ ತರ ಆಗು ಅಂತ ಹೇಳ್ತಾವ. ಅದಕ್ಕೆ ಕಳ್ಳನ ಸಂಘ ಅಂದ್ರೆ ಅವ ಕಳ್ಳ ಅಲ್ಲ, ಅವನು ಪ್ರಾಮಾಣಿಕತೆಯ ಸಾಧನೆಯಲ್ಲಿ ತೊಡಗಿದಂತವನದನ್ನ. ಎಲ್ಲಾ ಕಣಕಣಗಳು, ಭೂಮಿ, ಆಕಾಶ, ಪಂಚಭೂತ ಎಲ್ಲ ಏನದ ಅದ್ರೊಳಗಿಂದ ಒಂದೊಂದು ಕಣಗಳು ಅಪರಿಪೂರ್ಣತೆಯಿಂದ ಪರಿಪೂರ್ಣತೆಯೆಡೆಗೆ ಜರ್ನಿ ಮಾಡ್ಲಿಕ್ಕತ್ತವ. ಎಲ್ಲನೂ ಒಂದು ತಪಸ್ಸಿನಾಗ ತೊಡಗ್ಯಾವ. ಮನಸ್ಸು ಅಪರಿಪೂರ್ಣತೆ ವಸ್ತುಗಳಲ್ಲೇ ಸೆಟಲ್ ಆಗಿತ್ತು ಅಂದ್ರೆ ಇನ್ನೊಂದು ಬಯಸ್ಲಾರ್ದಾಗಿತ್ತದು. ಇನ್ನೊಂದು ಬಯಸ್ಲಕತ್ತದ. ಇನ್ನೊಂದು ಎಲ್ಲಿ ತನ ಬಯಸ್ತದ ಅಂತಂದ್ರೆ ತನಗೇನು ಬೇಕು ಅದು ಸಿಗತನ ಬಯಸ್ತದ ಅಂದ್ರೆ ಅದು ಅಪರಿಪೂರ್ಣತೆಯಿಂದ ಪರಿಪೂರ್ಣತೆಯಡಿಗೆ ಹೋಗ್ಲಕತ್ತದ ಇಲ್ಲ. ಬುದ್ಧಿ ಒಂದು ನಿರ್ಧಾರ ತಗೊಂಡ್ರೆ ಅದು ಈ ಡಿಸಿಷನ್ ತಗೋಬಾರ್ದಾಗಿತ್ತು, ಈ ನಿರ್ಧಾರ ತಗೊಂಡು ತಪ್ಪು ಮಾಡಿದೆ, ಇನ್ನ ಒಳ್ಳೆ ನಿರ್ಧಾರ ತಗೊಳಮು, ಒಳ್ಳೆ ವಿಚಾರ ಮಾಡಮು ಅಂತ ಬುದ್ಧಿ. ಚಿತ್ತ ಏನೆಲ್ಲ ಒಳ್ಳೆ ಅನುಭವಗಳಂತೇಳಿ ಒಳಗೆ ನೆನಪಿಟ್ಕೊಂಡು ಕೂತದ, ಅದು ಏನ್ ಮಾಡ್ತದ, ಇವೆಲ್ಲ ನೆನಪಿಟ್ಕೊಂಡು ಏನು ಉಪಯೋಗ ಆಯ್ತು, ಇದರಿಂದ ನನ್ನ ಬ್ರಹ್ಮಸ್ವರೂಪ ಆಗಂಗಿಲ್ಲ. ನೆನಪಿಟ್ಟುಕೊಳ್ಳೋ ವಿಷಯ ಸದ್ಗುರುನಾಥ ಹೇಳಿತು, ಶಾಸ್ತ್ರ ವಾಕ್ಯಗಳು ನೆನಪಿಟ್ಕೋಬೇಕು. ಸಂಸಾರದ ವಿಷಯಗಳೆಲ್ಲ ನೆನಪಿಟ್ಕೊಂಡು ಕೂತ ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಅವ್ರು ಅದಕ್ಕೆ ಕೊಟ್ರು, ಇವ್ರು ಇದಕ್ಕೆ ಕೊಟ್ರು, ಅದು ಇವೆಲ್ಲ ಎದಕ್ ಬೇಕು ನಮಗ? ಚಿತ್ತನು ತಾನು ಸಂಗ್ರಹಿಸಿಟ್ಟುಕೊಂಡ ಸ್ಮೃತಿಗಳ ಬಗ್ಗೆ ಅದಕ್ಕೇನೇನು ಸುಖ ಇಲ್ಲ. ಮನಸ್ಸು ಮಾಡುವ ಸಂಕಲ್ಪ ವಿಕಲ್ಪಗಳಿಂದ ಅವಕ್ಕೇನೂ ಸುಖ ಇಲ್ಲ. ಬುದ್ಧಿ ತಗೊಳ್ಳೋ ನಿರ್ಧಾರಗಳಿಂದ ಅವಕ್ಕೇನೂ ಸುಖ ಇಲ್ಲ. ಅಭಿಮಾನ ಪಡ್ತದೆ ನಿಮ್ಮ ಅಹಂಕಾರ. ಎದರ ಬಗ್ಗೆ ಅಭಿಮಾನ ಪಟ್ಟು ಏನೇನೋ ಮಾಡಿದೆವು, ಏನೂ ಸುಖ ಇಲ್ಲ. ಅವಕ್ಕೆಲ್ಲ ಬ್ರಹ್ಮಜ್ಞಾನ ಸಿಕ್ಕ ಕೂಡ್ಲೇನೆ ಸೈಲೆಂಟ್ ಆಗಿ ಬಂದು ಕುಂದಿರ್ತಾವ. ಎಷ್ಟು ಚಂದ ಕುಂದಿರ್ತಾವ ನಿಮ್ಮ ಇಂದ್ರಿಯಗಳು.
ಏನ್ ಇಂದ್ರಿಯಗಳು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಕೈ, ಕಾಲು, ಬಾಯಿ, ಗುದ, ಗುಯ್ಯ. ಇವು 10 ಇಂದ್ರಿಯಗಳು. ಇವು ಎಷ್ಟು ಸೈಲೆಂಟ್ ಆಗಿ ಕೂತ್ ಬಿಡ್ತಾವ. ನಮಗ್ ಬೇಕಾಗಿದ್ದು ಇದನ್ನ ಬಿಟ್ಟು ಏನೇನೋ ಕೊಡ್ತಿಲ್ವೋ ಮಾರಾಯ. ರೊಕ್ಕ, ರೂಪಾಯಿ, ಬಂಗಾರ, ಗಂಡ, ಹೆಂಡತಿ, ಮಕ್ಕಳು, ಸಂಸಾರ, ಹೊಲ, ಮನಿ, ಮತ್ತಿನ್ನೇನ ಎಲ್ಲ ಪ್ರಚಾರ, ಇವೆಲ್ಲ ಕೊಟ್ಟು ನಮ್ಗ ಯಾಕೆ ಇದು ಮಾಡ್ತೀವಿ? ನಿನಗೆ ನಾನು ಕೇಳ್ತದ ಕೇವಲ ಬ್ರಹ್ಮಜ್ಞಾನ ಒಂದೇ. ಅದು ಬಿಟ್ಟು ನನಗೇನು ಬೇಕಾಗಿಲ್ಲ. ಬ್ರಹ್ಮಜ್ಞಾನ ಕೇಳ್ತಾ 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 ನಾವು ಬ್ರಹ್ಮ ಸ್ವರೂಪರಾಗಬೇಕಾಗಿದ್ದು ಬಹಳ ಮುಖ್ಯ ಅದ. ಇದು ಸಾಧನೆ ಮಾಡುವುದಕ್ಕೆ ನನಗೆ ಹಚ್ಚಿದೇವಂದ್ರೆ ನಿನ್ ಸಂಗತಿ ನಾವು ಬರ್ತೀವಿ. ಎಲ್ಲ ಓಸು ಬಂದವಲ್ರಿ ನಿಮ್ಮ ಇಂದ್ರಿಯಗಳು, ಅಂತಃಕರಣಗಳು ಎಲ್ಲ ನಿಮ್ ಜೊತೆಗೆ ಅದಾವೆ. ಎಷ್ಟು ಚಂದ ಕೂತ ಸೈಲೆಂಟ್ ಆಗಿ. ಅವು ಏನಾರ ಯಾಕಡೆ ಓಡಾಡಿ ಗದ್ದಲ ಮಾಡ್ಲಕತ್ತವೇನು? ಹಿಂಗಾಗಿ ಇವಕ್ಕ ರಗ್ಲ ಬಿಟ್ರ ಅದನ್ನ ಮಾಡ್ಲಕ್ ಹೋಗ್ತಾವ. ಇವಕ್ಕ ಒಂದ್ ಲೆಕ್ಕದಾಗ ಇಟ್ಕೋಬೇಕಾದ್ರ ಇವಕ್ಕೆಲ್ಲ ಬ್ರಹ್ಮಜ್ಞಾನದ ಸಾಧನೆ ಒಂದೇ. ಇವುದ್ರದ್ದು ಏನು ನಿಯಂತ್ರಣ ಮಾಡುವುದಕ್ಕೆ ಉಪಾಯ, ಇವಕ್ಕ ಸಾಧನೆಯಲ್ಲಿ ತೊಡಗಿಸಬೇಕು. ಅದಕ್ಕೆ ಯಾವ್ದ್ಯಾವುದು? ಪ್ರಾಣ ಅಟ್ಯಾಚ್ಮೆಂಟ್, ಇಂದ್ರಿಯ ವಿಷಯಾಸಕ್ತ, ಮನಸ್ಸು ಅಯೋಗ್ಯವಾದ ಸಂಕಲ್ಪ ವಿಕಲ್ಪಗಳನ್ನು ಮಾಡ್ತದ. ಬ್ರಹ್ಮಜ್ಞಾನ ಇರಲಿಲ್ಲ ಅಂತಂದ್ರ ಬುದ್ಧಿ ಅಯೋಗ್ಯವಾದ ನಿರ್ಧಾರಗಳನ್ನು ತಗೋತದ. ಬ್ರಹ್ಮಜ್ಞಾನ ಇರಲಿಲ್ಲ ಅಂತಂದ್ರ ಚಿತ್ತ ಅಯೋಗ್ಯವಾದ ಏನ್ ಮಾಡ್ತದ? ನೆನಪುಗಳು ಇಟ್ಕೊತದ. ಇಟ್ಕೋಬಾರದಂತ ವಿಷಯಗಳು ಒಳಗೆ ಸಂಗ್ರಹ ಇಟ್ಕೊತದ. ಅಯೋಗ್ಯವಾದ ನೆನಪುಗಳು. ಅಹಂಕಾರ ಅಯೋಗ್ಯವಾದ ಪ್ರಸಂಗಗಳ ಬಗ್ಗೆ, ವಸ್ತುಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ಅಭಿಮಾನ ತಾತದ. ಅಯೋಗ್ಯವಾದಂಥದ್ದು. ಜೀವ ಏನ್ ಮಾಡ್ತದ? ಅಯೋಗ್ಯವಾದ. ಇದಕ್ಕೆ ಬ್ರಹ್ಮಜ್ಞಾನ ಇರಲಿಲ್ಲ ಅಂತಂದ್ರೆ ಅಯೋಗ್ಯವಾದ ಪಿಂಡಾಂಡ ಅಭಿಮಾನವನ್ನ ತಾತದ. ಅನಿತ್ಯವಾದ, ಅಸತ್ತಾದ, ದುಃಖಿಯಾದಂಥದ್ದು, ಅಜ್ಞಾನಿಯಾದಂಥದ್ದು. ನೀನು ನನ್ನ ಶರೀರ ಅಂತ ನೀವು ಆ ಶರೀರಕ್ಕೆ ಬೆನ್ನ ಹಚ್ಚಿರಿ. ಎಂದಾದ್ರೂ ಆ ಶರೀರ ನಾನು ನಿನ್ನ ಶರೀರ ಅನ್ನೋದೇನು? ಇಲ್ಲೇ ಇಲ್ಲ. ನಾನು ನಿಂದತ್ತು ಎಂದೂ ಅಂದೇ ಇಲ್ಲ. ಅಂಥದ್ರ ಬೆನ್ನ ಹಚ್ಚಿಬಿಡ್ತದೆ ಇದು ಜೀವ. ಯಾಕಂದ್ರೆ ಬ್ರಹ್ಮಜ್ಞಾನ ಇರಲಿಲ್ಲ ಅಂದ್ರ ಇದನ್ನ ಬಿಡಿಸ್ಬೇಕು. ಅದು ಬ್ರಹ್ಮಜ್ಞಾನದಿಂದ ಬೆಳೆಸ್ತದೆ. ಪಂಚಭೂತಗಳದಾವ. ಹೊರ ಜಗತ್ತಿನೊಳಗೂ ಪಂಚಭೂತಗಳದಾವ. ನಿಮ್ಮ ಪಿಂಡಾಂಡದೊಳಗೂ ಪಂಚಭೂತಗಳದಾವ. ಆ ಪಂಚಭೂತಗಳ ಒಳಗೆ ಪಂಚ ವಿಷಯಗಳದಾವ. ಆ ಪಂಚ ವಿಷಯಗಳಲ್ಲಿ ಏನದಂದ್ರೆ ದೋಷ ಕಾಣಬೇಕು ನಾವು. ದೋಷ ಚತುಷ್ಟಯ, ದೋಷ ದರ್ಶನ ಮಾಡ್ಕೋಬೇಕು. ದೋಷ ಚತುಷ್ಟಯಗಳು ಯಾವುವು? ಒಂದನೇದು ಫಲದೋಷ. ಗುರು ಸಿಗೋದ್ರಕ್ಕಿಂತ ಮೊದಲ ಇದೇ ಜನ್ಮದ ಹಿಂದಿನ ಕಾಲ ಅಥವಾ ಹಿಂದಿನ ಜನ್ಮದಲ್ಲಿ ಏನೇನು ಅಯೋಗ್ಯವಾದ ವಿಷಯ ಭೋಗಗಳನ್ನ ಮಾಡಿರಿ, ಅದೆಲ್ಲ ಏನದ ಅಂತಂದ್ರ ದೋಷಯುಕ್ತವಾದದ್ದು. ಅದೇ ವಿಷಯ ಏನಾಗ್ಯದ? ವಾಸನೆಯ ರೂಪದಲ್ಲಿ ನಿಮ್ಮ ಸೂಕ್ಷ್ಮ ಶರೀರದಲ್ಲಿ ಬಂದ್ಬಿಟ್ಟವು. ಅವು ಮತ್ತ ಅದನ್ನೇ ಮಾಡೋದಕ್ಕ ಒಳಗಿಲಿಂತ ಪ್ರಲೋಭನೆಗಳನ್ನ, ಒತ್ತಡಗಳನ್ನ ಹಾಕ್ತಿರ್ತದ. ಅದಕ್ಕ ಈ ಮಲದೋಷ ನಿವೃತ್ತಿ ಮಾಡ್ಕೋಬೇಕು. ಈ ಮಲದೋಷ ನಿವೃತ್ತಿಯ ಜೊತೆಗೆ ಮನಸ್ಸು ಅದರಲ್ಲೇ ಹರಿದಾಡುವ ಹಾಗೆ ವಿಕ್ಷೇಪಕ್ಕೊಳಗಾಗ್ತದಲ್ಲ, ಆ ವಿಕ್ಷೇಪ ನಿವೃತ್ತಿ ಮಾಡ್ಕೋಬೇಕು. 2 ದೋಷಗಳಾದ್ಮೇಲೆ ಇನ್ನು 3ನೇ ದೋಷ ಏನದ ಅಂತಂದ್ರೆ ಪರಮಾತ್ಮ ಇದ್ದಾನೆ ಅಂತ ಎಲ್ಲರೂ ಅಂತಾರದ್, ಯಾರೋ ಅಂತಾರದ್, ನಾವು ಅನ್ಕೋತ್ ಕುಂತೀವಿ ಅಷ್ಟೇ. ಅದೇನದ? ಅದೃಢ ಅದ. ಅದು ಏನಾರೇ ಆಗ್ಬಾರ್ದಾಯ್ತಂದ್ರೆ ಎಲ್ಲೇನಾರೇ ಪರಮಾತ್ಮ ಇದ್ರೆ ನಮ್ಮ ಮನೆ ಬಾರಿ ಹಿಂಗ ಕಾತಿತ್ತು ಅಂದ್ಬಿಡ್ತೀವಿ. ಯಾಕಂದ್ರೆ ಅದೃಢ ಪರೋಕ್ಷ ಜ್ಞಾನ. ಅದೃಢ ಆಗಿಲ್ಲ. ಪರಮಾತ್ಮ ಅದನ ಅನ್ನೋದ್ರ ಬಗ್ಗೆ ಏನೇನೂ ಅನುಭವ ಇಲ್ಲ. ಒಬ್ರಂತಾರಂತ ಅಂತೀವಿ ನಾವು ಅಷ್ಟೇ.
ಅದಕ್ಕೆ ಅಕ್ಕಮಾದೇವಿ ಹೇಳ್ತಾಳ, ನಿಮ್ ಜೀವನದಾಗ ಎಷ್ಟೇ ಕಷ್ಟ ಬಂದ್ರು ಸಹಿತ ಅದು ಪರಮಾತ್ಮನ ಲೀಲೆನೇ ಇರ್ತದ. ಚಂದನದಂತೆ ಕೊರೆದು ನೋಡುವ ವಚನ ಅದ, ಕೇಳಿರಿಲ್ಲದ? ಕಟ್ಟಿಗೆ ಪಟ್ಟಿಗೆ ಅವು ಏನೇನ್ ಇರ್ತದಲ್ಲ, ಕಬ್ಬಣ ಕಟ್ಟಿಗೆ ಎಲ್ಲ ವರ್ಕ್ಶಾಪ್ನಾಗ ಕಟ್ಟಿಗೆ ಕಬ್ಬಣ ಕಲ್ಲ ಏನ್ ಬೇಕಾದ್ರೂ ಇರ್ತಾವ. ಅವೆಲ್ಲ ಕೊಯ್ತಾರ, ಒಣಿತಾರ, ಮುರಿತಾರ, ಸುಡ್ತಾರ, ಏನೆಲ್ಲ ಮಾಡ್ತಿರ್ತಾರಿಲ್ಲ ಕಾರ್ಯಾಗಾರದಾಗ. ಅವೆಲ್ಲ ಮಾಡೋದು ಬಡಿಗೆರವ ಕಟ್ಟಿಗೆ ಕೊಯ್ಯೋದು ಎದಕ್ಕ, ಮಳೆ ಹೊಡೆಯೋದು ಎದಕ್ಕ, ಎದಕ್ಕಲಾಗಿ ಅದಕ್ಕೊಂದು ಒಳ್ಳೆ ರೂಪ ಕೊಡೋದಕ್ಕ ಇಲ್ಲ. ಏನಾರ ಒಂದು ಪೀಠೋಪಕರಣ ತಯಾರು ಮಾಡ್ಬೇಕಂತ ಅವ ಕೊಯ್ಲಕತ್ತಾನ, ಸುಮ್ನೆ ಸಿಕ್ಕಂದ್ ಕೊಯ್ದು ಹೋಗಿಲಕತ್ತಾನ ಕಟ್ಟಿಗೆ. ಒಂದು ರೂಪ ಕೊಡ್ಬೇಕಂತೆ. ಈಶ್ವರ ಏಸುಕ್ರಿಸ್ತ ಮಳೆ ಹೊಡೆಯೋದೇನು, ಮತ್ತೆ ಈ ಬಡಿಗೆರ ಕಟ್ಟಿಗೆ ಮಳೆ ಹೊಡೆಯೋದೇನು? ಏಸುಕ್ರಿಸ್ತ ಮಳೆ ಹೊಡೆದ್ರು. ಅವ ಪಕ್ಕ ಗೊತ್ತಿದ್ದೆಲ್ಲ ಈಶ್ವರನ ಪ್ರಸಾದ ಅಂತ ಹೇಳಿ ಅವ ಆರಾಮ ಸ್ವೀಕಾರ ಮಾಡಿದ. ಯಾಕಂದ್ರೆ ಅವನಿಗೆ ಬ್ರಹ್ಮಜ್ಞಾನಿ ಇದ್ದವನು. ಹಂಗ ನಮಗ್ನು ಯಾರ ಮಳೆ ಹೊಡೆದ್ರಂದ್ರ ನಮಗೊಂದು ರೂಪ ಕೊಡ್ಲಕತ್ತಾರ ಅಂತ ತಿಳ್ಕೋಬೇಕು. ಸುಮ್ಮನೆ ಯಾರ್ಯಾರು ಮಳೆ ಹೊಡೆಯಲ್ಲ, ಕೊಯ್ತಾರ, ಸುಡ್ತಾರ, ಏನೆಲ್ಲ ಹಾಕಿರ್ತಾವ. ಎದಕ್ಕ? ಬಂಗಾರದ ಯಾಕೆ ಸುಡ್ತಾನ? ಅಕ್ಕ ಸಾಲಿಗೆ ಬಂಗಾರ ಯಾಕೆ ಸುಡ್ತಾನ? ಅದನ್ನ ಕಪ್ಪು ಮಾರೋದಕ್ಕೆ ಸುಡ್ತಾನ. ಕಮ್ಮಾರ ಕಬ್ಬಣಕ್ಕ ಸುತ್ತಿಗೆ ತಗೊಂಡು ಹೊಡಿತಿರ್ತಾನೆ. ಅದಕ್ಕ ಅದಕ್ಕೊಂದು ವಸ್ತುವಿನ ರೂಪ ಕೊಡಬೇಕಂತೇಳಿ ಕಮ್ಮಾರ ಸುತ್ತಿಗೆಯನ್ನು ಹಾಕ್ತಿರ್ತಾನ. ಇವೆಲ್ಲ ಎದಕ್ಕಾಗ್ಲಕತ್ತಾರ ಅಂದ್ರೆ ನನಗೊಂದು ಒಳ್ಳೆ ರೂಪ ಕೊಡೋದಕ್ಕ, ನನಗೊಂದು ಒಳ್ಳೆ ಶೇಪ್ ಸಿಗೋದಕ್ಕ ಮಾಡ್ಲಕತ್ತಾರ. ಅದಕ್ಕೆ ಏನ್ ಮಾಡ್ಬೇಕು? ಮಲದೋಷಗಳನ್ನ ನಿವೃತ್ತಿ ಮಾಡ್ಕೊಂಡು ಇಂಥ ಏಟುಗಳು ತಿಂದು ಒಳ್ಳೆ ರೂಪ ಪಡ್ಕೊಳ್ಳಕ ಒಂದು ಸದ್ಗುರುವಿನ ಹತ್ರ ಶರಣಾಗತಿ ಆಗ್ಬೇಕು. ಶರಣಾಗತಿಯಾಗಿ ಇದೇ ಜನ್ಮದಾಗ ನಾವು ಮೋಕ್ಷ ಪಡ್ಕೋಬೇಕು ಅನ್ನಂತ ಒಂದು ಅಭಿಪ್ಸೆ, ಅತ್ಯಂತ ಶ್ರೇಷ್ಠವಾದ ಇಚ್ಛೆಯನ್ನು ಹೊಂದಬೇಕು. ಶರಣಾಗತಿ ಆಗಬೇಕು, ಸತತ ಪ್ರಯತ್ನ ಮಾಡ್ತಿರ್ಬೇಕು. ಇದೇನದ? ಮಲದೋಷ. ಇದು ವಿಕ್ಷೇಪ ದೋಷ ಕಳ್ಕೊಂಡ್ಮೇಲೆ ಪರಮಾತ್ಮ ಇದ್ದಾನೆ ಅಂತ ಹೇಳಿ ದೃಢವಾದ ಪರೋಕ್ಷ ಜ್ಞಾನ ಮಾಡ್ಕೋಬೇಕು. ದೃಢವಾದ ಪರೋಕ್ಷ ಜ್ಞಾನ. ಮತ್ತೆ ಪರಮಾತ್ಮ ಇದ್ದಾನೆ ಇಲ್ಲ ಅನ್ನೋದು ಒಂದು ದೃಢ ಮಾಡ್ಕೊಂಡ್ರೆ, ನಾಲ್ಕನೇ ದೋಷ ಯಾವುದದ? ಆ ಪರಮಾತ್ಮ ನಾನೇ ಅನ್ನೋದು ಒಂದೊಂದ್ಸಾರಿ ನಾನು ಹೌದಾ ಅಲ್ಲ ಅಂತ ಡೌಟ್ ಆಗ್ತಿರ್ತದಲ್ಲ, ಅದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನವನ್ನ ಏನ್ ಮಾಡ್ಬೇಕು? ನಾನೇ ಆ ಬ್ರಹ್ಮದೇನಿ, ಏಟ್ ಹಾಕವನು ನಾನೇ, ಏಟ್ ತಿನ್ನವನು ನಾನೇ, ಅದ್ರ ಮಧ್ಯದಲ್ಲಿರುವಂತ ಏಟ್ ತಿಂದು ಆಕಾರ ಪಡ್ಕೊಳ್ತದಲ್ಲ ಶಿಲಾದಾಗ, ಅದನ್ನು ನಾನೇ ಅದೀನಿ. ಎಲ್ಲ ವಸ್ತು ನಂದೇ ಅದ. ನನ್ನ ಬಿಟ್ಟು ಯಾವ ವಸ್ತುಗಳು ಇಲ್ಲ. ಅಣುರೇಣು ತೃಣಕಾಷ್ಟಗಳಲ್ಲಿ ನಾನೇ ಇದ್ದೇನೆ. ನನ್ನೊಳಗೆ ಅದೆಲ್ಲ ಆದ. ಒಂದೇ ವಸ್ತು ಏನಾಗ್ಯದ? ಕಮ್ಮಾರನ ಕುಲುಮೆ ಮತ್ತು ಕಮ್ಮಾರನ ಅದಕ್ಕೇನಂತೀರಿ ಕೆಳಗಿಟ್ಟಿರ್ತಾರಲ್ಲ ಆನ್ವಿಲ್, ಕೆಳಗಿರೋ ಇದ್ದಕ್ಕೆ ಅದು ಒಂದು ಕಬ್ಬಣದ ವಜ್ಜನ್ ಒಂದು ವಸ್ತು ಇರ್ತದ. ಅದು ಕನ್ನಡದಾಗ ಏನೋ ಶಬ್ದ ಅಂತಾರ. ಅದ್ರ ಮ್ಯಾಲ ಇಟ್ಟದ್ದು ಯಾವುದು ವಸ್ತು ಮಾಡೋದಕ್ಕಿಟ್ಟನಲ್ಲ, ಅದು ಯಾವ್ದು? ಕೆಳಗಿಟ್ಟದ್ದು ಯಾವುದು? ಕೆಳಗಿದ್ದದ್ದು ಕಬ್ಬಣನೇ, ಕಬ್ಬಣಿತ ಇರ್ತದೆ ಕೆಳಗ. ಅದ್ರ ಮ್ಯಾಲ ಒಂದು ವಸ್ತು ತಯಾರು ಮಾಡ್ಬೇಕಂತಿಟ್ಟಿರ್ತಾನ, ಅದನ್ನು ಕಬ್ಬಣನೇ. ಅದ್ರ ಮೇಲೆ ಸುತ್ತಿಗೆಲೆ ಏಟ್ ಹಾಕ್ಲಕತ್ತಾನ, ಅದು ಯಾವ್ದು? ಅದನ್ನು ಕಬ್ಬಿಣನೇ. ಕಂಬಾರದ ಬಲ್ಲಿ ನಡೆದದ್ದೆಲ್ಲ ಕಬ್ಬಿಣದ ಲೀಲೆ, ವಸ್ತು ಕಬ್ಬಿಣನೇ ಅದಾವಲ್ಲಿ. ಹಂಗ ಕಬ್ಬಿಣದ ಲೀಲೆ ಅದು. ಹಂಗ ನಾನು ಎಲ್ಲರೂ ನಾನೇ ಅದೀನಿ. ನೆನಪಿಟ್ಕೊಂಡವನು ನಾನೇ ಇದ್ದೇನೆ, ನೆನಪಿಟ್ಕೊಂಡದ್ದು ನಾನೇ ಅದೀನಿ, ನೆನಪು ಹಾರೋದು ನಾನೇ ಅದೀನಿ, ಎಲ್ಲ ಓಟು ನಾನೇ ಅದೀನಿ, ನೆನಪು ನಾನೇ, ಎಲ್ಲ ನನ್ನ ಸ್ವರೂಪ ಬಿಟ್ಟು ಬೇರೆ ಏನು ಇಲ್ಲ. ಇದು ಏನದ? ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ದೋಷ ಎಲ್ಲದ? ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ದೋಷಪೂರ್ಣ. ಅದನ್ನೇನ್ ಮಾಡ್ಬೇಕು? ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಎಲ್ಲ ಕಡೆ ನಾನೇ ಅದೀನಿ, ಎಲ್ಲವೂ ನಾನೇ ಇದ್ದೇನೆ, ನಾನಿಲ್ಲದ ಜಾಗ ಇಲ್ಲ ಅಂತೇಳಿ ಬ್ರಹ್ಮಸ್ವರೂಪ ಆದ್ರೆ ಅದು ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಸತ್ಸಂಗದಾಗ ಸದೃಢ ಆದಂಗಾಗದು, ಆಮೇಲೆ ಅದೃಢ ಆದ್ರೆ ಉಪಯೋಗ ಇಲ್ಲ. ಈ ತರ ಎಲ್ಲ ದೋಷಗಳನ್ನ ನಾವು
ನಿವಾರಣೆ ಮಾಡಿಕೊಂಡು ಈ ದೋಷಗಳು ಏನದವ ನಮಗ್ ದಾರಿ ತಪ್ಪಿಸ್ತಿರ್ತಾವ. ಈಗ ಗ್ರಾನೈಟ್ ಟೈಲ್ಸ್ ಹಾಕಿ ಮನಿ ಕಟ್ಟಿರ್ತಾರ. ಮನಿ ಕಟ್ಟಿರೋದ್ನಾಗ ಯಾರೋ ತಲೆಗೆ ಎಣ್ಣೆ ಹಚ್ಕೋಬೇಕಂತ ಹೇಳಿ ತಲೆಗೆ ಹಚ್ಕೊಳಕ್ ಒಂದ್ ಹನಿ ನೆಲದ ಮೇಲೆ ಬಿದ್ದಿರ್ತದ. ಬಿತ್ತಂದ್ರ ಅದೇನಾಗ್ತದ್ರಿ, ನೆಲದ ಮೇಲೆ ಎಣ್ಣಿನೋ ನೀರು ಏನೋ ಬಿತ್ತಂದ್ರೆ ಏನ್ ಮಾಡ್ತದದು, ಕಾಲ್ ಜಾರಿಸ್ಬಿಡ್ತದ. ಜಾರಿಸ್ಬಿಡ್ತದ. ಇಲ್ಲಿ ಈ ದಂಡಿಗೆ ಇದ್ದವ್ರಿಗೆ ಹೋಯ್ದ ಆ ದಂಡಿಗೆ ಬಿಸಾಕ್ಬಿಡ್ತದ. ಅಷ್ಟು ಇದು ಇರ್ತದ. ಅದು ಏನ್ ಮಾಡ್ಬಿಡ್ತದ, ಜಾರಿ ಬಿಡ್ತದ. ಅದಕ್ಕ ನೀರ್ ಬಿದ್ದಾವ ಸ್ವಲ್ಪ ಹುಷಾರಾಗ್ಬಿಡ್ರಿ ಅಷ್ಟೇ. ನೀರ್ ಬಿದ್ದಾವ, ಎಣ್ಣೆ ಚೆಲ್ಲದ, ಸ್ವಲ್ಪ ಹುಷಾರಾಗ್ಬಿಡ್ರಿ. ಹಂಗಂದ್ರ ಆ ಕಲ್ಲು ಕಳ್ಳನು ಆ ಎಣ್ಣೆ ಕಳ್ಳೇನು ಅವ್ ಕಳ್ಳನ್ಲಕ್ಕಾಗ್ತದ. ನೀವು ಹುಷಾರಾಗಿರ್ಬೇಕಂತಿಲ್ಲ. ಕಳ್ಳ ಅಂದ ಕೂಡ್ಲೇನೆ ಅನಾತ್ಮ ವಸ್ತುವಿಗೆ ಕಳ್ಳ ಅನ್ಲಕ್ ಬರಂಗಿಲ್ಲ. ಅನಾತ್ಮ ವಸ್ತುವಿನ ಜೊತೆಗೆ ನೀವು ಸಂಸಾರ ಭೋಗ ಮಾಡುವಾಗ ಹುಷಾರಾಗಿರ್ರಿ, ಕಾಲ ಜಾರದಾಡ್ರಿ ಅಷ್ಟೇ. ಕಳ್ಳನ ಸಂಘ ಅಂದ ಕೂಡಲೇ ಅದಕ್ಕೆ ಕಳ್ಳ ಅಂತ ಅಪವಾದ ಕೊಡೋದು ಮುಖ್ಯ ಅಲ್ಲ. ಅಲ್ಲಿ ಏನು ಕಳ್ಳನ ಜೊತೆಗೆ ಹುಷಾರಾಗಿ ಏನು ಇರ್ತಿರಲ್ಲ ಅದು ಮುಖ್ಯ. ಸಂಸಾರಕ್ಕೆ ಕಳ್ಳ ಅನ್ನೋದು ಮುಖ್ಯ ಇಲ್ಲ. ಆ ಸಂಸಾರ ಮಾಡ್ಲಕ್ ಹೋಗಿ ನೀವೆಲ್ಲಿ ಕಳ್ಕೊಂಡು ಹೋಗ್ತೀರಿ. ಅದ್ರ ಸಲುವಾಗಿ ನಿಮ್ಮ ಚಿತ್ತ ಆ ಸಂಸಾರದಾಗ ಅಪಹರಣ ಆಗಬಾರ್ದು. ಅದಕ್ಕೆ ನಿಮ್ಮ ಚಿತ್ತ ಬ್ರಹ್ಮಜ್ಞಾನದಾಗ ಇಟ್ಕೊಂಡು ನೀವು ಯಾಕಂದ್ರೆ ಸಂಸಾರ ಭೋಗ ಮಾಡ್ರಿ ಅಂತೇಳಿ ಹೇಳೋದಕ್ಕ ಕಳ್ಳನ ಸಂಘದಂತೆ. ಕಳ್ಳನ ಸಂಘ ಮಾಡ್ಬೇಡಂತ ಹೋಗಿಲ್ಲ, ಮಾಡಿ ಇರ್ಲಿ, ಕಳ್ಳರು ಇರ್ಲಿ, ಯಾಕೆ ದೂರ ಮಾಡ್ತೀರ ಅವ್ರಿಗೆ, ಅವರು ಇರ್ಲಿ, ಅವ್ರಲಿಂದ ನಿಮ್ಗೆ ಬೇಕಾದಷ್ಟು ಉಪಯೋಗ ಮಾಡ್ಕೊಳ್ರಿ. ಆದ್ರೆ ನಿಮ್ಮ ಎಚ್ಚರಿಕೆ ಒಳಗೆ ನೀವು ಇರ್ರಿ. ಹೊರಗಡೆ ಹೇಳಿದ್ದು ಎಚ್ಚರಿಕೆಯಲ್ಲಿರುವುದು ಮುಖ್ಯ. ಎಚ್ಚರಿಕೆಯಲ್ಲಿ ಇರುವುದು ಮುಖ್ಯ. ಎದ್ರಾಗ ಬ್ರಹ್ಮಾನುಭವ, ಬ್ರಹ್ಮಾನುಭವದಲ್ಲಿ ಇರುವುದು ಮುಖ್ಯ. ವಿಷಯಾನುಭವದಲ್ಲಿ ಏನಾಗಬೇಕು, ಚಿತ್ತ ಅಪಹರಣ ಆಗದಂತೆ, ಚಿತ್ತ ಅಪಹರಣವಾಗುವ ಏನದ ಅವಕಾಶ ಇರುತ್ತದೆ. ಚಿತ್ತ ಅಪಹರಣ ಆಗಂತ ಅವಕಾಶ ಇರ್ತದ. ಅದಕ್ಕೆ ಬ್ರಹ್ಮಾನುಭವದಲ್ಲಿ ಇದ್ದು ನೀವು ಎಷ್ಟರೇ ವಿಷಯ ಭೋಗ ಮಾಡ್ರಿ, ಏನ್ ತೊಂದರೆ ಇಲ್ಲ. ನಿನ್ನೆ ಹೇಳಿದ್ದಕ್ಕ ಇವತ್ತು ಹೇಳಿದ್ದಕ್ಕ ಸ್ಪಷ್ಟೀಕರಣ ಸಿಕ್ತ, ಎದಕ್ಕರೆ ಕಳ್ಳಂಡಕ್ ಬರ್ತದೇನು, ಹುಷಾರಾಗಿರ್ರಿ. ಇದು ಜಗತ್ತಂದ್ರೆ ಏನದ, ಜಾರ್ಕಿ ಜಗತ್ತು, ಜಾರ್ಕಿ ಬಹಳ ಇಲ್ಲಿ. ಕೆಲವೊಬ್ರು ನಾಲಿಗೆಲಿಂದ ಜಾರ್ತಾರ, ಕೆಲವೊಬ್ರು ಮೈ ಕೈಗಳಿಂದ ಜಾರ್ತಾರೆ, ಕೆಲವೊಬ್ರು ಮನಸ್ಸಿನ ಆಲೋಚನೆಗಳಿಂದ ಜಾರ್ತಾರೆ, ಕೆಲವೊಬ್ರು ಭಾವನೆಗಳಿಂದ ಜಾರ್ತಾರೆ. ಜಾರದ್ರಾಗ ತಪ್ಪಿಲ್ಲ, ಜಾರಿ ಬಿದ್ದೂ ತಪ್ಪಿಲ್ಲ. ಆದ್ರೆ ಬಿದ್ದಲ್ಲಿ ಬೀಳೋದು ತಪ್ಪಾಗ್ತದೆ. ಎದ್ದು ನಿಲ್ಲಬೇಕು. ಅದಕ್ಕೆ ಬೀಳಾರ್ದಂಗೆ ಹುಷಾರಾಗಿರ್ಬೇಕು. ಯಾವಾಗ ಬೀಳ್ತೀವಿ ಅವಾಗ ಮ್ಯಾಲ ಕೀಳಬೇಕು. ಒಂದನೇ ದೃಷ್ಟಾಂತ ಸ್ಪಷ್ಟ ಆಯ್ತಾ? ಕಳ್ಳನ ಸಂಘದಲ್ಲಿ ಹೆಂಗಿರೋದು, ಅನಾತ್ಮದ ಸಂಘ ಹೆಂಗಿರ್ಬೇಕು ಅನ್ನೋದ ಸತ್ಯ ತಿಳಿತ? ಏನಾದ್ರು ಡೌಟ್ ಅದ? ದೋಷ ದರ್ಶನ ಮಾಡಿಕೊಂಡು ಆ ದೋಷ ನಮ್ಮ ಸ್ಥಿತಿಗೆ ಹಾನಿ ಉಂಟು ಮಾಡ್ಲಾರ್ದಂಗ ಶುದ್ಧ ಬ್ರಹ್ಮದ ಸ್ಥಿತಿ ಒಳಗಿದ್ದು ನಾವು ಏನೆಲ್ಲ ಇದ್ರು ಸಹಿತ ಪರಮಾತ್ಮನ ಕೃಪೆ ಅಂತ ತಿಳ್ಕೊಂಡು ನಾವು ಮಾಡ್ತಾ ಇದ್ದೇವಂತಂದ್ರ ಅದ್ರೊಳಗೆ ಯಾವ ದೋಷನೂ ಇಲ್ಲ, ದುಃಖನೂ ಇಲ್ಲ, ಆನಂದನೇ ಆನಂದ.
ಇನ್ನ ಎರಡನೇ ದೃಷ್ಟಾಂತಕ್ಕೆ ಹೋಗೋಣ. ಮುಂದೆ ಎರಡನೇ ದೃಷ್ಟಾಂತ ಏನದ? ಮುಕ್ತ ಮಣಿಪಾಲನಂತೆ. ಮಣಿಪಾಲ ಅಲ್ಲ, ಮಹಿಪಾಲ. ಮಹಿ ಅಂದ್ರೆ ಭೂಮಿ, ರಾಜ, ರಾಜ್ಯ, ರಾಜ್ಯದ ಮಾಲೀಕ ರಾಜ. ಮಹಿಪಾಲ್ ಅಂದ್ರೆ ರಾಜ. ಹೆಸರಿಟ್ಕೊಂಡಿರ್ತಾರೆ ನೋಡ್ರಿ, ಮಹಿಪಾಲ್ ರಾಜ ಅಂತ ಹೆಸರಿಟ್ಕೊಂಡಿರ್ತಾರೆ. ಹೆಸರು ಮಹಿಪಾಲ. ಯಾವಾಗ್ಲೂ ಅಲ್ಲಿ ಏನಾರು ಸಿಗ್ತದೇನು, ಇಲ್ಲೇನಾರು ಸಿಗ್ತದೇನೋ, ಅವ್ರಲಿಂಚ ಏನಾರು ಸಿಗ್ತದೆ, ಇವ್ರಲಿಂಚ ಏನಾರು ಸಿಗ್ತದೇನೋ ಅಂತ ಹೇಳಿ ಆಸೆ ಪಟ್ಟು ಬಂದು ಅಡ್ಡಾಡ್ತಿರ್ತಾನೆ ಮಹಿಪಾಲ. ಅದಕ್ಕೆ ಇಬ್ಬರು ರಾಜರಿಗೆ ಯುದ್ಧವಾಯಿತು. ಎರಡನೇ ದೃಷ್ಟಾಂತ ಚಾಲು ಮಾಡಿವೀಗ. ಇಬ್ಬರು ರಾಜರಿಗೆ ಯುದ್ಧವಾಯಿತು. ಯುದ್ಧದಲ್ಲಿ ಒಬ್ಬ ರಾಜ ಗೆದ್ದ, ಇನ್ನೊಬ್ಬ ರಾಜ ಸೋತ. ಸೋತ ರಾಜನನ್ನು ತಂದು ಗೆದ್ದ ರಾಜನು ಜೈಲಿಗೆ ಹಾಕಿದ. ಸೋತವನು ಬದ್ಧನಾದ, ಗೆದ್ದವನು ತುಂಬಾ ಕರುಣಾಶಾಲಿಯಾಗಿದ್ದ. ಗೆದ್ದವ ಕರುಣಾಶಾಲಿ ಇದ್ದ, ಒಳ್ಳೆ ರಾಜ ಇದ್ದ, ಅವ ಪರಾಕ್ರಮಿಯಾಗಿದ್ದ. ಯಾರು ಬೇಕು ಅವ್ರಿಗೆ ಸೋಲ್ಸಂತ ಶಕ್ತಿ ಇತ್ತು, ಸೋಲಿಸ್ತಿದ್ದ. ಅದರೊಳಗ ಕರುಣಾಶಾಲಿಯಾಗಿದ್ದ. ಏನಂತನ? ಬದ್ಧ ರಾಜ, ಯಾರು ಜೈಲಾಗಿದ್ದಾನಲ್ಲ ಆ ರಾಜ ನನ್ನ ಹಾಗೆ ಮನುಷ್ಯನಿದ್ದಾನೆ. ನೋಡ್ರಿ, ಅವನು ಶುದ್ಧ ಬ್ರಹ್ಮ ಸ್ವರೂಪ ಹಿಂಗೆ ವಿಚಾರ ಮಾಡ್ತಿರ್ತಾನ. ಅವನು ನನ್ನ ಹಾಗೆ ಮನುಷ್ಯನಿದ್ದಾನೆ. ಇದು ಬಹಳ ಮುಖ್ಯ ಅದ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾನವತ್ತು ಸರ್ವಜ್ಞ. ಹೆಂಗ ನಿಮ್ ಮನೆ ಕುಂತೀರಿ, ನಿಮ್ ಮುಂದ ಒಂದ್ 60 ವರ್ಷ 70 ವರ್ಷದಿಂದ ಮೆತ್ತನ್ ಮುದುಕಿ, ತಲಿ ಮ್ಯಾಲ ಬುಟ್ಟಿ ಹೊರ್ಲಕ್ಕಾಗಲ್ಲ ಅಂತದ್ರಾಗ ಒಂದಿಟ್ಟು ಮೆಂತ್ಯ ಪಲ್ಯ, ಒಂದಿಟ್ಟು ಕೊತ್ತಂಬರಿ, ಮತ್ತಿನ್ನೇನೋ ಹಗುರವಾದ ವಸ್ತುಗಳು ಏನೋ ಇಟ್ಕೊಂಡು ಕರಿಬೇವು ಅಂತವಿಂತವ್ ಇಟ್ಕೊಂಡು ಮಾರಿ ಅವತ್ತಿನ ದಿವಸಕ್ಕೆ ಖರ್ಚಿಗೆ ಆಗಟ್ಟದು ದುಡಿತಿರ್ತದ. ಅಥವಾ ಮಧ್ಯಾಹ್ನ ಒಂದೇನರೇ ನಾವೆಲ್ಲೋ ಲುಂಗಿನೋ ಹಾಸ್ಕೊಂಡು ರಸ್ತೆ ಫುಟ್ಪಾತ್ ಮೇಲೆ 70 ವರ್ಷ 80 ವರ್ಷದ ಮುದುಕರು ಕೂತಿರ್ತಾರ. ಒಂದಿಷ್ಟೇನೋ ಸಾಮಾನುಗಳು ಇಟ್ಕೊಂಡು ಅವು ಏನು ಒಂದ್ ಹೊತ್ತಿನ ಊಟಕ್ಕೆಲ್ಲ ಕೂತಿರ್ತಾರ. ಅವ್ರಿಗೆ ಅಂಗಡಿ ಇಲ್ಲ, ಏನೇನು ಇಲ್ಲ. ಬಿಸಿಲಾಗ ಕೂತಿರ್ತಾರ, ಧೂಳನಾಗ ಕೂತಿರ್ತಾರ. ಒಂದು ತಾಸು ನೀವು ಬಜಾರ್ಗೆ ಹೋಗಿ ಬಂದ್ರ, ಮನಿಗೆ ಬಂದ್ರಿ ಅಂದ್ರ ಚೀನ್ತೀರಿ, ಮೂಗ್ನಾಗ ಧೂಳು ಹೋಗ್ತದ, ಗಂಟಲದಾಗ ಧೂಳು ಹೋಗ್ತದ, ಕೆಮ್ಮುತ್ತೀರಿ. ಅವ್ರು 10 ತಾಸು ಬೆಳಿಗ್ಗೆಯಿಂದ ಸಂಜೆ ತನಕ ಒಂದು ಹೊತ್ತಿನ ಊಟಕ್ಕೆ ಕೂತಿರ್ತಾರ. ಅಲ್ಲಿ ಕುಂತವ್ರು ಬೇರೆ ಯಾರು ಅಲ್ಲ, ನಾನೇ ಅನ್ನೋ ಭಾವನೆ ಬರ್ಬೇಕಾ ಬರಬಾರ್ದು. ಮನಿ ಮುಂದ ಸಾಮಾನುಗಳು ಹೊತ್ಕೊಂಡು ತಂದು ನಮಗ ಮಾರ್ಲಕ್ ಬಂದಿರ್ತಾರ. ಅದು ನಾನೇ ಅಲ್ಲಿ ಮಾರ್ಲಕ್ ಹತ್ತೀನಿ. ಇಷ್ಟು ವಯಸ್ಸಾದ್ರೂ ನನಗ ಒಂದು ಹೊತ್ತು ಮನ್ಯಾಗ ಆರಾಮ ಇದ್ದು ಉಣ್ಕೋತಿರು, ಎಲ್ಲಿ ಹೋಗಬೇಡ, ಏನು ಮಾಡ್ಲಕ್ ಬೇಡ, ಸಾಕು ನೀನು ಅಂತೇಳಿ ನನ್ನಂತ ಮಕ್ಕಳು ಮೊಮ್ಮಕ್ಕಳು ಮನ್ಯಾಗಿದ್ದು ಅಂದ್ರೆ ಅವ್ ಯಾಕೆ ಹೊರಗೆ ಬಂದು ಹಿಂಗ್ ರೋಡಿಗೆ ಕುಂತು ಕಷ್ಟಪಡ್ತಿದ್ದು? ಅಲ್ಲಿ ಕುಂತವ್ರು ನಾವು ಅದೀವಿ ಅನ್ನೋದೊಂದಿಟ್ಟು ಕರುಣೆ ಬೇಕಾ ಬೇಡ? ತನ್ನಂತೆ ಪರರ ಬಗೆದೋಡೆ ಕೈಲಾಸ ಅಂತವ್ರ ಬಲ್ಲಿ 10 ರೂಪಾಯಿ ಅಂತೇನೋ ಇಲ್ಲ, 5 ರೂಪಾಯಿ ಕೊಡ್ತೀನೋ. ಅವು ಏನ್ ಮಾಡ್ಬೇಕು ಪಾಪ ಬಡಪಾಯಿಗಳು. ಅಷ್ಟೇ ಬರ್ತದ ನಡಿ. ಒಂದ್ ವೇಳೆ ಇದನ್ನು ಯಾರು ಖರೀದಿ ಮಾಡ್ಲಿಲ್ಲ ಅಂದ್ರೆ ಇದು ಹಿಂಗೆ ಮನೆಗೆ ಹೊತ್ಕೊಂಡು ಹೋಗ್ಬೇಕಾಗ್ತದ ಅಂತ ಹೇಳಿ ಬಂದ ವ್ಯಾಪಾರ ಮಾಡಂತದ್ದು, ಬಿಗಿ ಹಿಡಿದು ವ್ಯಾಪಾರ ಮಾಡಕ್ ಕೌಶಲ್ಯ ಇರಲ್ಲ, ಏನು ಇರಲ್ಲ. ಆಯ್ತು ತಗೋ, ತಿನ್ನು ತಗೋ, ಏನಾರ ಮಾಡು, ಏಟರೆ ಕೊಡು ಅಂತ ಹೇಳಿ ಏಟು ಕೊಟ್ಟ ತಗೊಂಡು ಹೋಗ್ಬಿಡ್ತಾವ.
ಇವೆಲ್ಲ ಕರುಣೆ ಇರ್ಬೇಕಾ ಇರಬಾರ್ದ? ಇಲ್ಲಿ ನೋಡ್ರಿ, ರಾಜ್ಯ ಗೆದ್ದನ, ಅವನಿಗೆ ಸೋಲ್ತನ, ಬಂಧನದಾಗ ಇಟ್ಟನ, ಇವ ಏನ್ ಆಲೋಚನೆ ಮಾಡ್ತಾನ, ಆ ರಾಜನು ನನ್ನಂಗೆ ಅಲ್ಲ. ಹೆಂಗದ ನೋಡ್ರಿ, ಇದು ಶ್ರೇಷ್ಠವಾದ ಭಾವನೆ ಹೌದಾ ಅಲ್ಲ? ಯಾವನೋ ಬರೀ ಚಲೋದ್ ಮಾಡೋದು ಒಂದೇ ಆಯ್ತು, ಯಾವನೊಬ್ಬ ಕಳ್ಳ, ಗುಂಡ, ಸುಳ್ಳ ಏನೋ ಇರ್ತಾನ, ಅವನು ನನ್ನಂಗೆ ಹೌದಾ ಅಲ್ಲ? ನನ್ನೊಳಗ್ನು ಅವನಂತವೇ ಮನಸ್ಸ ಬುದ್ಧಿ ಅದವ ಇಲ್ಲ? ಅಲ್ಲಿನೂ ನಾನೇ ಅದೀನೇ ಇಲ್ಲ? ದೇಶಾಭಿಮಾನಿಗಳೊಳಗೂ ನಾನೇ ಅದೀನಿ, ದೇಶದ್ರೋಹಿಗಳೊಳಗೂ ನಾನೇ ಅದೀನಿ. ನನ್ನೊಳಗೆ ಅಭಿಮಾನವೂ ಅದ, ದ್ರೋಹನೂ ಅದ. ಯಾರು ಯಾವುದನ್ನ ಸಾಕಿ ಸಲುತ್ತಾರ ಅದು ಬೆಳೀತದ. ದೇಶದ್ರೋಹದ ಬುದ್ಧಿ ಯಾರು ಸಾಕಿ ಸಲುವಾರ ಅವ್ರ ಬಲ್ಲೆ ದೇಶದ್ರೋಹದ ಬುದ್ಧಿ ಬೆಳೀತದ. ದೇಶಾಭಿಮಾನ ಯಾರು ಸಾಕಿ ಸಾವಿರ ಅದು ಯಾರು ಏನ್ ಬೆಳೆಸ್ಕೊಂಡಾರ ಅದು ಬೆಳೆಸ್ತಾರ. ಆದ್ರೆ ಎಲ್ಲರೊಳಗೆ ಇರೋ ನಾನೇ ಹೌದಾ ಅಲ್ಲ? ಬರೀ ಚಲೋದ್ರಾಗ ಅಷ್ಟೇ ನಾನು ಅದೀನಿ, ಕೆಟ್ಟದ್ರಾಗ ನಾನು ಇಲ್ಲ ಅಂದ್ರೆ ಹೆಂಗ? ಜಗಲಿ ಮೇಲಿಟ್ಟು ಪ್ರಸಾದದಾಗ ಅಷ್ಟೇ ನಾನು ಅದೀನಿ, ಒಯ್ದು ಹೊಲ್ದಾಗ ಮಲ ವಿಸರ್ಜನೆ ಮಾಡಿದ ಮಲದೊಳಗೆ ನಾನಿಲ್ಲ ಅಂದ್ರೆ ಹೆಂಗ? ವಿಸರ್ಜಿಸಿದ ಮಲಮೂತ್ರದೊಳಗೂ ನಾನೇ ಅದೀನಿ, ಜಗಲಿ ಮೇಲಿಟ್ಟ ತೀರ್ಥ ಪ್ರಸಾದದೊಳಗೂ ನಾನೇ ಅದೀನಿ. ನನ್ನ ಬಿಟ್ಟು ಒಂದು ಚೂಜಿ ಇಡಷ್ಟು ಜಾಗ ಇಲ್ಲ, ಎಲ್ಲಾ ಕಡೆ ನಾನೇ ಅದೀನಿ. ಸಂತ ಮಹಾತ್ಮರೊಳಗೂ ನಾನೇ ಅದೀನಿ, ದುಷ್ಟ ದುರ್ಜನರೊಳಗೂ ನಾನೇ ಅದೀನಿ, ಎಲ್ಲರೊಳಗೂ ನಾನೇ ಅದೀನಿ. ನನ್ನ ಬಿಟ್ಟು ಯಾವ ಜಾಗ ಇಲ್ಲ. ನನ್ನಂತೆ ಅವರು ಮನುಷ್ಯರದರ, ಅವರಿಗೆ ಒಂದು ಸಂಸ್ಕಾರ ಸಿಕ್ಕಿಲ್ಲ, ಅವರಿಗೊಂದು ಮಾರ್ಗದರ್ಶನ ಸಿಕ್ಕಿಲ್ಲ. ಸಿಕ್ಕರೂ ಸಹಿತ ಅದನ್ನ ಹೆಂಗ ಸಂಗ್ರಹಿಸಬೇಕು, ಗ್ರಹಣ ಮಾಡ್ಬೇಕನ್ನಂತ ಕೌಶಲ್ಯ ಅವ್ರೊಳಗಿಲ್ಲ. ಏನ್ ಮಾಡ್ಬೇಕು? ಸಾಧ್ಯ ಆದಷ್ಟು ಪ್ರಯತ್ನ ಮಾಡಬೇಕು ಪರಿವರ್ತನೆ ಮಾಡ್ಲಕ್ಕ. ಆಗ್ಲಿಲ್ಲ ಅಂತಂದ್ರ ನಾವು ಅವ್ರಂಗ ಆಗ್ಬಾರ್ದು, ನಮ್ಮ ಬಾಡಿಗೆ ನಾವು ಉಳಿಬೇಕು. ಇದು ಶ್ರೇಷ್ಠವಾದ ಭಾವನೆ. ನನ್ನಂತೆಯೇ, ನನ್ನ ಹಾಗೆಯೇ ಈ ಬದ್ಧ ರಾಜನು ಕೂಡ ಒಂದು ಮನುಷ್ಯನೇ ಇದ್ದಾನೆ. ಈ ಭಾವನೆ ಬೆಳೆಸ್ಕೋತೀರ ಎಲ್ಲ ಕಡೆ ಅದ, ಆಲ್ರೆಡಿ ಅದ. ಯಾರಿಗಿಲ್ಲ ಅವ್ರು ಬೆಳೆಸ್ಕೋತೀರ. ಅವ್ರ ಜಾಗದಾಗ ನಾನೇ ಇದ್ರೆ ಹೆಂಗ? ಬೆಳೆಸ್ಕೋಬೇಕು. ಅಲ್ಲೇ ನಿಮ್ಗೆ ಲಾಟ್ರಿ ಟಿಕೆಟ್ ಅದ, ನಿಮ್ಗೆ ಲಾಟ್ರಿ ಟಿಕೆಟ್ ಅಲ್ಲೇ ಸಿಗ್ತದ. ಲಾಟ್ರಿ ಅಲ್ಲೇ ಹೊಡಿತೀರಿ ಅಂತ ಭಾವನೆ ಬೆಳೆಸ್ಕೊಂಡಂಗೆ ನಿಮ್ಗೆ ಲಾಟ್ರಿ ಟಿಕೆಟ್. ಎಲ್ಲ ಸುಖವಾಗಿದ್ದಾಗ, ಎಲ್ಲ ಚಲೋ ಮಂದಿ ಸುತ್ತಮುತ್ತ ಇದ್ದಾಗ ಏನೂ ಸಮಸ್ಯೆ ಇಲ್ಲ. ಸಮಸ್ಯೆ ಒಳಗಿದ್ದಂತ ವ್ಯಕ್ತಿಗಳನ್ನ ಕಟ್ಟು ಅವ್ರ ಜಾಗದಾಗ ನಾನಿದ್ರೆ ಹೆಂಗ? ಇದೇ ಬಹಳ ಮುಖ್ಯವಾದಂತ ಭಾವನೆ. ಅದಕ್ಕೆ ಅವ ಏನ್ ಮಾಡ್ತಾನ, ಈ ಜೈಲ್ನಾಗಿದ್ದ ರಾಜ ನನ್ನಂಗೆ ಮನುಷ್ಯ ಅದನ, ಅವನಿಗೇನ್ ಮಾಡಿ ಒಂದು 5 ಹಳ್ಳಿ ಕೊಡುತ್ತೇನೆ, ತೆಗೆದುಕೊಂಡು ರಾಜಕೀಯ ಮಾಡಿಕೊಂಡು ಇರಪ್ಪ ನೀನು ಅಂತೇಳಿ ಒಂದು 5 ಹಳ್ಳಿ ಕೊಟ್ಟ. 5 ಹಳ್ಳಿ ಕೊಟ್ಟ ಮೇಲೆ ಏನಾಯ್ತು, ಎಲ್ಲಾ ರಾಜ್ಯ ಹೋಗಿದ್ದು ಪ್ರಾರಬ್ಧ ಕಾರಣವೇ. ಮತ್ತು 5 ಹಳ್ಳಿ ಕೊಟ್ಟದ್ದು ಅದಕ್ಕೆ ಯಾವ್ದು ಕಾರಣ? ಯಾರಿಂದ ಸಿಗ್ತದೆ? ಅದು ಪ್ರಾರಬ್ಧ ಕರ್ಮನೇ. ಕಳ್ಕೊಂಡದ್ದು ಪ್ರಾರಬ್ಧದಿಂದಲೇ, ಪಡೆದದ್ದು ಪ್ರಾರಬ್ಧದಿಂದಲೇ. ಇಲ್ಲಿ ಏನಾಗಬೇಕಾಗ್ಯದ, ಈ ರಾಜಾಗ ಏನಾಗಬೇಕಾಗ್ಯದಪ್ಪ ಅಂತಂದ್ರ ಆ 5 ಹಳ್ಳಿ ಸಿಕ್ಕಿದ್ರ ಬಗ್ಗೆ ಸಂತೃಪ್ತಿ ಪಡ್ಕೋಬೇಕು. ಎಲ್ಲ ರಾಜ್ಯ ಕಳ್ಕೊಂಡದಕ್ಕೆ ದುಃಖ ಪಡಬೇಕು. ಹೆಂಗದ? ಸಂತೃಪ್ತ ಪಡಬೇಕು. ಬ್ರಹ್ಮಾನಂದ ಈ ಜೀವನ ಬಂದದ್ದು ಸಂತೋಷ ಪಡುವುದಕ್ಕ, ಆನಂದ ಪಡುವುದಕ್ಕ. ಅದಕ್ಕೇನಾಯ್ತು, ಸಿಕ್ಕಷ್ಟರಲ್ಲಿ ಸಂತೃಪ್ತವಾಗಿರಬೇಕು. ಸ್ವಲ್ಪ ಭಾಗದಿಂದಲೇ ಸಂತೋಷವಾಗಿರುವುದರಿಂದ ಮತ್ತೊಂದು ಮನೆ ಕಟ್ಟಿಸಬೇಕು, ಮತ್ತೊಂದು ಹೊಲ ತಗೋಬೇಕು, ಇನ್ನಷ್ಟು ಧನ ಕನಕ ಸಂಪಾದಿಸಬೇಕು,
ಎನ್ನುವುದು ಇಲ್ಲವೇ ಇಲ್ಲ. ಸ್ವಲ್ಪ ಭೋಗದಿಂದಲೇ ಸಂತೋಷವಾಗಿರಬೇಕು. ಭೋಗದ ವಿಷಯದಲ್ಲಿ ಸ್ವಲ್ಪ ಭೋಗ ಮಾಡ್ರಿ, ಅಷ್ಟರಾಗೆ ಸಂತೃಪ್ತ ಇರ್ರಿ. ಆ ಭೋಗದಲ್ಲಿ ಹೆಚ್ಚಿನ ಆಸೆ ಪಟ್ಕೋತ ಹೋಗಬೇಡ್ರಿ. ಬದ್ಧ ಮುಕ್ತ ಮಹಿಪಾಲನಂತೆ ಇಡೀ ಬ್ರಹ್ಮಾಂಡದೊಳಗೆ ಎಲ್ಲವೂ ನಿಮ್ಮ ಭೋಗ ವಸ್ತುನೇ ಅಂತ ತಿಳ್ಕೋಬೇಡ್ರಿ. ನಿಮ್ಮ ಭೋಗದಾಗ ಏನ್ ಸಿಗ್ತದ ಅದನ್ನ ಸಂತೋಷವಾಗಿ ಭೋಗಿಸಿ, ಭೋಗವನ್ನ ಅತ್ಯಂತ ಕನಿಷ್ಠ ಮಟ್ಟದಲ್ಲಿಟ್ಟುಕೊಂಡು ಏನ್ ಮಾಡಬೇಕು? ಬ್ರಹ್ಮಜ್ಞಾನ ಸಾಧನೆ, ಪರಮಾರ್ಥ ಸಾಧನೆಯನ್ನ ಎಷ್ಟು ಆಸೆ ಪಡ್ತೀರಿ ನಿಮ್ಮೊಳಗ, ಅಷ್ಟು ನೀವು ಏನ್ ಮಾಡ್ರಿ, ನಿಮ್ಮ ಆಶೆಯನ್ನೆಲ್ಲ ಭೋಗ ವಸ್ತುಗಳ ಕಡೆ ಹರಿಸೋದ್ರ ಬದಲಿ ನಿಮ್ಮ ಆಶೆಯನ್ನ ಪರಮಾರ್ಥ ಸಾಧನೆ ಕಡೆ ಹರಿಸಿ, ಎಷ್ಟು ಬೇಕಷ್ಟು ವಿಚಾರ ಸಾಗರ, ಆ ಸಾಗರದೊಳಗೆ ಎಷ್ಟರ ನೀರು ಕುಡಿಯಿರಿ, ಎಷ್ಟರ ವಿಚಾರ ಮಾಡಿ. ಪರಮಾರ್ಥ ಸಾಧನೆ ಒಳಗ ಏನ್ ಮಾಡಬೇಕು? ಅತೃಪ್ತರಾಗಿ, ಪರಮಾರ್ಥ ಸಾಧನೆ ಒಳಗ ಅತೃಪ್ತರಾಗಿ, ಪರಮಾತ್ಮನ ಸಾಧನೆ ಒಳಗ ಅತೃಪ್ತರಾಗಿ. ಇವತ್ತೇನು ಇಷ್ಟೇ ಹೇಳಿದ್ರು, ಇನ್ನೂ ಜಾಸ್ತಿ ಹೇಳಿದ್ರು ಬರ್ತಿತ್ತು. ಹೀಗಾಗಿ ನಾನು ಚೆನ್ನಾಗಿ ಇನ್ನೂ ಸಾಧನೆ ಮಾಡಬೇಕು, ಇನ್ನೂ ಓದಬೇಕು, ಇನ್ನೂ ಬರೀಬೇಕು, ಇನ್ನೂ ತಿಳ್ಕೋಬೇಕು, ಇನ್ನೂ ವಿಚಾರ ಮಾಡಬೇಕು, ನನ್ನ ದುಃಖ ನಿವೃತ್ತಿಗಾಗಿ ಇನ್ನ ಏನೇನು ತಂತ್ರಗಳು ಮಾಡಬೇಕು, ನನ್ನ ಪರಮಾನಂದ ಪ್ರಾಪ್ತಿಗೆ ಏನೇನು ತಂತ್ರಗಳನ್ನ ಬಳಸಿಕೊಂಡು ಬದುಕಬೇಕು, ಇದೆಲ್ಲ ಎಷ್ಟರ ವಿಚಾರ ಮಾಡಿ. ಇದ್ರೊಳಗ ಸಂತೃಪ್ತರಾಗಬೇಡ್ರಿ. ಸಾಕು, ಇವತ್ತಿಷ್ಟು ಹೇಳ್ಯಾರ ಸಾಕು. ಒಂದಿಷ್ಟು ಮಂದಿ ವಿಚಾರ ಚಂದ್ರೋದಯ ಸಾಕಂತ ತಂತ್ರ ಅಲ್ಪ ತೃಪ್ತರು ಅಂತಾರ. ಅವ್ರಿಗೆ ಅಲ್ಪ ತೃಪ್ತರು. ವಿಚಾರ ಸಾಗರ ಚಾಲು ಮಾಡಿದ್ಮೇಲೆ ವಿಚಾರ ಚಂದ್ರೋದಯನೇ ಇಷ್ಟು ತಲೆ ಚಿಕ್ಕ ಹಿಡ್ಕಣ ವರ್ಷಕ್ಕೆ 1.5 ವರ್ಷ 2 ವರ್ಷ ಗಟ್ಲೆ ಹೇಳಿ ಇನ್ ವಿಚಾರ ಸಾಗರ ಹಿಡಿದ್ನಂದ್ರೆ 10 ವರ್ಷ ಗಟ್ಲೆ ನಮ್ಮ ಕೈ ಬಿಡಂಗಿಲ್ಲ. ಅದಕ್ಕೆ ಈ ವಿಚಾರ ಚಂದ್ರೋದಯ ಯಾವಾಗ ಮುಗಿತದಂತ ಕೈಕೊಂಡು ಕೂತೀವಿ ಅಂತ ಹೇಳಿದ್ರು ಒಂದಿಷ್ಟು ಮಂದಿ. ವಿಚಾರ ಚಂದ್ರೋದಯ ಅದು ಮುಗಿದ ಕೂಡಲೇನೆ ಮುಗಿತಂತವ್ರು. ಆಯ್ತು ಸಾಕು, ನಾವು ಮೊದಲೇ ಪರ್ಮಿಷನ್ ತಗೊಂಡಿವಲ್ಲ ನಿಮ್ಲಿಂದ. ವಿಚಾರ ಚಂದ್ರೋದಯ ಮುಗಿದ ಕೂಡಲೇನೆ ನಮ್ಗೆ ಸಾಕತ್ ಬಿಟ್ಟಿವಲ್ಲ. ಇವ್ಗೇನಂತಾರ ಅಲ್ಪ ತೃಪ್ತರು ಅಂತ. ಅವ್ರಿಗೆ ಪುಣ್ಯ ಇಲ್ಲ, ವಿಚಾರ ಸಾಗರ ಕೇಳೋದು ಪುಣ್ಯ ಇಲ್ಲ. ಪುಣ್ಯ ಇದ್ದವರು ಹಂಗೆ ಮುಂದುವರ್ಕೊಂಡು ಬರ್ತಾರೆ. ಕೊಟ್ರಯ್ಯ, ಕಲ್ಯಾಣಪ್ಪ, ಇನ್ನೊಬ್ರು ಕೊಟ್ರಯ್ಯ, ಇವರೆಲ್ಲರೂ ಮೊದಲಿಂದ ಬಂದವರು. ನಮ್ ಚಂದ್ರಕಾಂತ್ ಬಾಪ್ರೆ ಬಾಗಲಕೋಟೆಯೊಳಗ, ಮತ್ತೆ ಅಲ್ಲಿ ಕಮಿಷನರ್ ಅದರಲ್ಲ ಸಿಕ್ಕಿರಪ್ಪ, ಮತ್ತೆ ಇನ್ನು ಬಹಳ ಮಂದಿ ಇದಾರ ನಿಮ್ ಲೈನ್ದಾಗ. ಈ ಇದ್ರಾಗ ಜಾಯಿನ್ ಆದವ್ರೆ ದೊಡ್ಡ ಪಂಡಿತರಲ್ಲ, ಜಾಯಿನ್ ಆಗ್ಲಾರ್ದೆ ಇದನ್ನ ರೆಗ್ಯುಲರ್ ಆಗಿ ಕೇಳೋರು ಸಾವಿರಾರು ಮಂದಿ ಅದಾರ. ಸಾವಿರಾರು ಮಂದಿ, ನೂರಾರಲ್ಲ, ಸಾವಿರಾರು ಮಂದಿ ಅದಾರ ಇದನ್ನ ಕೇಳೋರು. ಸರಳ ಅದ, ಕೇಳಕ್ ಚಲೋ ಅದ, ಟೈಮ್ ಇಲ್ಲ, ಏನ್ ಮಾಡ್ಬೇಕು, ಅದ್ರ ಸಲುವಾಗಿ ಅವರನ್ನ ಕೇಳ್ತಿರ್ತಾರೆ. ಒಬ್ಬರು ಡೌನ್ಲೋಡ್ ಮಾಡ್ಕೊಂಡ್ರಂದ್ರ ಮುಂದ ಅವ್ರ ಗ್ರೂಪ್ ಎಷ್ಟು ಅದಾವ ಅಷ್ಟು ಗ್ರೂಪ್ಲಿಗೆ ಆ ಪ್ರವಚನವನ್ನ ಫಾರ್ವರ್ಡ್ ಮಾಡ್ತಾರ, ಮಾಡಿ ಕೇಳ್ತಾರ. ಅರೆ ಇಲ್ಲಿ ಯೂಟ್ಯೂಬ್ ವಾಟ್ಸಪ್ನಾಗ ನಿಮ್ಗೆ ಸಂಖ್ಯೆ ನೋಡಿದ್ರಲ್ಲ, ಇದು ಮುಂದೆ ಯಾವ ಪರಿ ಪ್ರಸಾರ ಆಗ್ತದ, ಯಾವ ಪರಿ ಅದು ಎಲ್ಲೆಲ್ಲಿ ಕನೆಕ್ಷನ್ ತಗೋತದ, ಹೆಂಗ್ ಮಾಡ್ತದ, ಅದರಲ್ಲೆಲ್ಲ ನೆಟ್ವರ್ಕ್ ಇಲ್ಲ ನಮ್ಮಲ್ಲಿ. ಒಂದು ಸ್ವಲ್ಪ ನಾವು ಬಿಟ್ಟೆವು ಇದು ಅಂತಂದ್ರೆ ಮತ್ತೆ ಚಾಲು ಆಗ್ತಾವ. ಯಾಕ್ರಿ ಇವತ್ತು ಕಳಿಸಿಲ್ಲ ಪಾಠ ನೀವು ಅಂತ. ಇದು ಏನು? ಸ್ವಲ್ಪದರಲ್ಲಿಯೇ ಭೋಗ, ಅಲ್ಪ ಭೋಗದಲ್ಲಿ, ಅನಾತ್ಮದ ಅಲ್ಪ ಭೋಗದಲ್ಲಿ ಸಂತೃಪ್ತರಾಗಿ ಏನ್ ಮಾಡಬೇಕು? ಪರಮಾರ್ಥ ಸಾಧನೆಯಲ್ಲಿ ಅತೃಪ್ತರಾಗಿ ಸಾಧನೆ ಮಾಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಭೋಗದಿಂದಲೇ ಸಂತೋಷವಾಗಿರುವುದರಿಂದ. ಹೌದಾ? ಚಂದ್ರದೇನ್ರಿ ಪಾಯಿಂಟ್? ಸ್ವಲ್ಪ ಭೋಗ ಸಂತೋಷವಾಗಿರುವುದರಿಂದ ಮತ್ತೊಂದು ಮನಿ ಕಟ್ಟಿಸಬೇಕು, ಮತ್ತೊಂದು ಹೊಲ ತಗೋಬೇಕು, ಮತ್ತೊಂದು ಧನ ಕನಕ ಸಂಪಾದಿಸಬೇಕು ಎಂಬುವುದು ಏನೂ ಇಲ್ಲವೇ ಇಲ್ಲ. ಸ್ವಲ್ಪ ಭೋಗದಿಂದಲೇ ಸಂತೋಷವಾಗಿರಬೇಕು.
ಭೋಗ ನಿಮಗ ದಾರಿ ತಪ್ಪಿಸ್ತದ. ಅದರ ಸಲುವಾಗಿ ಭೋಗದ ವಿಷಯದಲ್ಲಿ ಹುಷಾರಾಗಿರ್ಬೇಕು, ಕಳ್ಳನ ಸಂಘದಂತಿರಬೇಕು. ಒಂದನೇದ್ದು. ಎರಡನೇದ್ದೇನದ, ಇದ್ದಷ್ಟೇ ಏನು ನಮಗ್ ಭೋಗ ಸಿಕ್ಕದ ಅದ್ರೊಳಗೆ ಸಂತೃಪ್ತನಾಗಿರ್ಬೇಕು. ನಾ ರಾಜ ಇದ್ದೆ, ಹಾಂಗಿದ್ದೆ, ಹಿಂಗಿದ್ದೆ, ನಮ್ಮ ಮನೆತನ ಇಂಥದಿತ್ತು, 700 ಗೌಡ್ರಿದ್ದು, ಈಗ ನೋಡಿದ್ರೆ ಹಳಿನಾಯಿ ಕೇಳಾರ್ದಂಗಾಗಿವಿ. ಅದೇನೋ ಎಷ್ಟು ಚಂದ ಮಲ್ಲಿಗೆ ಕಟ್ಕೊತಿದ್ದೆ ಅಂತೇಳಿ ತಲೆನ್ ಕೂದಲೆಲ್ಲ ಉದುರಿದ್ದ ಮುದುಕಿ ಅದು ತುರ್ಬ ನೆನ್ಸ್ಕೊಂಡು ಅಳ್ತಿತ್ತಂತ. ಅದು ತುರ್ಬ ನೆನ್ಸ್ಕೊಂಡು ಅಳ್ಬೇಕ. ನನ್ ತಲೆ ಇನ್ನ ಗಟ್ಟಿ ಅದ, ಚಲೋ ಆಲೋಚನೆ ಮಾಡ್ತದ, ಚಲೋ ಕಣ್ಣು ಕಾಣ್ತಾವ, ಚಲೋ ಕಿವಿ ಕೇಳ್ತಾವ, ಇಷ್ಟು ವಯಸ್ಸಾದ್ರೂ ಸಹಿತ ನನಗ ದೇವ್ರು ಚಂದ ಇಟ್ಟಾನಂತೇಳಿ ಅವನಿಗೆ ನೆನ್ಸದ್ ಬಿಟ್ಟು ನಂದು ತುರ್ಬ ನೆನೆಸ್ತಿತ್ತಂತ. ಹಂಗಾಗ್ಬಾರ್ದು. ಬದ್ಧ ಮುಕ್ತ ಮೈಪಾದ ಹೆಂಗ ನೋಡ್ರಿ. ರಾಜ ಬಂಧನಕ್ಕೊಳಗಾಗಿ ಈಶ್ವರನ ಕರುಣೆಯಿಂದ ದೊಡ್ಡ ರಾಜ್ಯದ ರಾಜನೇ, ಅದು ಅವನ ಪ್ರಾರಬ್ಧ ಕರ್ಮದಿಂದ ರಾಜ್ಯ ಕಳ್ಕೊಂಡ. ಆ ಈಶ್ವರನ ಕರುಣೆಯಿಂದ ಒಂದು 5 ಹಳ್ಳಿ ಸಿಕ್ತು. ಆ 5 ಹಳ್ಳಿ ಒಳಗೆ ನೀ ರಾಜಕೀಯ ಮಾಡ್ಕೊಂಡಿರುವಂತದಕ್ಕ ಆ 5 ಹಳ್ಳಿ ರಾಜಕೀಯದಿಂದ ಅವನು ಸಂತೃಪ್ತನಾಗಿರಬೇಕು. ಅಲ್ಪ ಭೋಗದಲ್ಲಿ ಸಂತೃಪ್ತನಾಗಿರಬೇಕು. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗಬಾರ್ದು. ಏನ್ ಮಾಡ್ಬೇಕು, ಇಂಥ ಗಂಡ ಸಿಕ್ಕ, ಹೆಂಗಪ್ಪ ನನ್ ಜೀವನನೇ ಹಿಂಗಾಯ್ತು, ಏನ್ ಮಾಡ್ಬೇಕು, ಇಂಥ ಹೆಂಡತಿ ಸಿಕ್ಕಳು, ಏನ್ ಮಾಡ್ಬೇಕು, ಇಂಥ ಮಕ್ಕಳು ಹುಟ್ಟ್ಯಾವ, ಮಾಡ್ಕೊರಿ, ವೇಟ್ ಮಾಡ್ಕೊರಿ. ಹೇಳ್ಬೋದೆ ನಡಕ ಹುಡುಗರು ಹೇಳ್ತಾರೆ, ಒಳ್ಳೆ ವಿಷಯ ನೋಡ್ಕೊಳ್ಳೋಣ. ಇವೆಲ್ಲ ಗಂಡ ಹೆಂಡತಿ ಮಕ್ಕಳ ಸಂಸಾರ, ಬಂಧು ಮಿತ್ರರ ಒಂದು ಸಂಬಂಧ, ರೊಕ್ಕ ರೂಪಾಯಿ ಬಂಗಾರ, ಹೊಲ ಮನಿ ಆಸ್ತಿ ಪ್ರಚಾರ, ಇವು ತಲೆ ಕೆಡಿಸಿಕೊಳ್ಳುವ ವಿಚಾರಗಳಲ್ಲವೇ ಅಲ್ಲ. ನಿಮ್ ತಲೆ ಏನಾರ ಕೆಡಬೇಕಾಗಿತ್ತು ಅಂತಂದ್ರ ಬ್ರಹ್ಮಜ್ಞಾನದಿಂದ ಕೆಡಬೇಕು, ಅದರಲ್ಲಿ ತೊಡಗಬೇಕು. ಇದ್ರೊಳಗೆ ಏನ್ ಇದ್ದದಿರ್ಲಿ, ಏಟ್ ಆದಾಟ ಆಗ್ಲಿ, ಬಂದಾಟ ಬರ್ಲಿ, ವಾದಾಟ ಹೋಗ್ಲಿ, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಇದೇ ಈ ದೃಷ್ಟಾಂತದ ಮೆಸೇಜ್. ರಾಜ್ಯನೇ ಕಳ್ಕೊಂಡಂತ ನಿಮ್ದು ಏನಾರ ಅಂತ ರಾಜ್ಯ ಏನಾರ ಕಳ್ಕೊಂಡ್ರೇನಪ್ಪ ಯಾರ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನಾರ ಅಂತ ದೊಡ್ಡ ರಾಜ್ಯ ಕೇಳಿಸ್ಕೊಳ್ರಿ. ದೊಡ್ಡ ರಾಜ್ಯನೇ ಕಳ್ಕೊಂಡು ಒಂದ್ 5 ಹಳ್ಳಿ ರಾಜ್ಯ ಹಾಕೊಂತಾನ ಅವ, ಅದ್ರಾಗೆ 5 ಹಳ್ಳಿಯಾಗ ಸಂತೃಪ್ತದನ. ಈ ಸಂತೃಪ್ತಿ ಇರೋಂಥದ್ದು ಕಲಿಬೇಕಲ್ಲ. ಏನ್ ಹೋಗ್ಬಾರ್ದಾಗ್ಯದ, ಆಗ್ಬಾರ್ದಾಗ್ಯದ. ಸಂಸಾರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ ಅಂತದ್ ಏನಾರ ದೊಡ್ಡದು ಏನಾರ ಕಳ್ಕೊಂಡಿರೇನ ಅದ್ರಾಗ ಇಲ್ಲ. ಚಿರಾಭಾಸ ಬುದ್ಧಿ ಬರ್ಲಕ್ಕತ್ತದ ಇಲ್ರಿ ಇಂಥವೆಲ್ಲ ಕೇಳೋದ್ರಿಂದ? ಜೀವನಿಗೆ ಸಂಸ್ಕಾರ ಸಿಗ್ಲಕ್ಕತ್ತದ ಇಲ್ಲ? ಆನಂದವಾಗಿರ್ರಿ. ಮೊದಲು ಏನದ ಇದ್ದದ್ದು ನೋಡಿ ಪ್ರತಿಯೊಂದು ಬಸ್ಸಿನಾಗ ಬರೀತಾರ, ಬಾರದಿರುವ ಅದೇನೋ ಬರೀತಾರಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಇದ್ದದ್ದು ನೋಡಿ ಸಂತೋಷ ಪಡಿ ಅಂತೇಳಿ ಜೀವಿ ಗುಂಡಕ್ಕೋರ್ದೊಂದು ಕರ್ಗದ ವಾಕ್ಯ ಬರೀತಾರ ಇಲ್ಲ? ಎಲ್ಲ ಬಸ್ಸಿನಾಗ ತೃಪ್ತ ಆಗಿರ್ರಿಪ್ಪ, ಆನಂದವಾಗಿರ್ರಿ. ಮತ್ತೆ ಎಲ್ಲ ಬಸ್ನಾಗ ಬರೀತಾರ. ಎಂತ ಪುಣ್ಯದ ಕೆಲಸ ಮಾಡ್ಯಾರ ಅವ್ರು. KSRTC ಅವ್ರು ಸುತ್ತಾಗಿರ್ತಪ್ಪ, ಆನಂದವಾಗಿರ್ರಿ. ಇಲ್ಲದ ನೆನೆಸ ಹೈರಾಣಕ್ಕೆ ಬೀಳಬೇಡ್ರಿ. ಜೀವಿ ಗುಂಡಪ್ಪ ಅವ್ರ ವಾಕ್ಯ ಸೆಲೆಕ್ಟ್ ಮಾಡಿ ಬರ್ತಾರ. ಅವ್ರು ಎಲ್ಲ ಮಾಡ್ಲತ್ತವ್ರಿಗೆ ಬೇರೆ ಕೆಲಸ ಇಲ್ಲೇನು? ಬೇಕಾದ ಕೆಲಸ. ಕಟ್ಟಿ ನೀರು ಬಸ್ಸದು ಒದ್ದಾಡ್ತಾವ ಕಂಡಕ್ಟರ್ಗಳು, ಡ್ರೈವರ್ಗಳು, ಕಂಟ್ರೋಲರ್ಗಳು. ಪಬ್ಲಿಕ್ ಸರ್ವಿಸ್ ಕೊಡ್ಬೇಕಾದ್ರೆ ಅವ್ರಿಗೆ ಏನ್ ಸುಖ ಅದ? ಡ್ರೈವರ್ ಇದ್ದ ಕಂಡಕ್ಟರ್ ಅದ, ಕಂಡಕ್ಟರ್ ಇದ್ದ ಕಂಟ್ರೋಲರ್ ಅದ. ಅವನು ಒಂದು
ಜೈಲ್ನಾಗ ಕೊಂದರ್ದಾಗ ಕುಂದಿರ್ತಿರ್ತಾರೆ, ಜೈಲ್ನಾಗ ಹಾಕಿ ಕುಂದಿರ್ತಿರ್ತಾರೆ ಡ್ರೆಸ್ ಹಾಕಿ 1000 ಮಂದಿ 1000 ಪ್ರಶ್ನೆ ಕೇಳ್ತಿರ್ತಾರೆ. ಅವ ಸಮಾಧಾನಲೇ ಮಾತಾಡ್ಬೇಕು. ಏನಾರ ಹೆಚ್ಚು ಕಡಿಮೆ ಮಾತಾಡಿದ್ರೆ ಜಗಳನೇ ಬಾರಲ್ಲ ಮಗನ ಹೊರಗಂತ ಪಬ್ಲಿಕ್. ಹಂಗ ಜಗಳ ನಾವು ಎಲೆಕ್ಷನ್ ಡ್ಯೂಟಿ ಮಾಡೋದು, ಒಂದು ದಿನ ಎಲೆಕ್ಷನ್ ಡ್ಯೂಟಿ ಮಾಡೋದು ಎಷ್ಟು ಒದ್ದಾಡ್ತಿರ್ತೀವಿ. ಅವರೆಲ್ಲ ದಿನ ಎಲೆಕ್ಷನ್ ಡ್ಯೂಟಿ ಮಾಡ್ದಂಗೆ ಇರ್ತದ ಅವ್ರ ಹಣೆ. ಪಬ್ಲಿಕ್ ಸಂಘಟ ಡ್ಯೂಟಿ ಮಾಡೋರ್ದು ಬಹಳ ಕಷ್ಟ. ಅದರಾಗಿ ಕಂಡಕ್ಟರ್ಗಳದು ಎಂತ ಕಷ್ಟ ಅದು. ಪಬ್ಲಿಕ್ ಹೆಂಗ್ ಹೋಗಿರ್ತಾರೆ ಬಸ್ನಾಗ, ಅವ್ರದ್ರಾಗಿಂದ ಸರದಾಡ್ಕೋತ ಎಳದಾಡ್ಕೋತ ಹೋಗಿ ಟಿಕೆಟ್ ತಗೊಂಡು ಉಸಿರು ಕಟ್ಟಿ ಹೆಂಗ್ ಹಾಕಿರ್ತಾರೆ. ಅವ್ರ ಕಷ್ಟ ಎಂದರೆ ನೋಡಿರ, ನೀವು ಅನುಭವಿಸಿರ. ನಿಮ್ದೊಂದು ರೊಕ್ಕ ಕೊಟ್ಟು ಟಿಕೆಟ್ ತಗೊಂಡು ಕಪ್ ಕುಂದಿರ್ತೀರಿ. ಅವನಂಗ್ ಒಂದ್ ರೌಂಡ್ ಆ ತುದಿ ನಿಂತ ಈ ತುದಿ ಹೋಗ್ಬೇಕಾದ್ರೆ ಉಚ್ಚೋಗಿಲಕ್ ಎದ್ದು ಹೋಗ್ಲಕ್ ಮನ್ಸಾಗಂಗಿಲ್ಲ. ಹೋಲ್ಬಿಡಪ್ಪ ಈ ಡಬ್ಬದಾಗ ಎಲ್ಲಿ ಹೋಗಮ್ಮ ಇಳದ್ಮೇಲೆ ಆದ್ರ ಆಯ್ತಕ್ಕೆ ಉಚ್ಚಿ ಹೇಳಕ್ಕಂತ ಹೇಳಂಗಿಲ್ಲ. ಹಂಗ ಕೂತಿರ್ತೀರಿ ನಿಮ್ ಚೇರ್ನಾಗ. ಆದ್ರೆ ಅವರು ಅನಿವಾರ್ಯ ಡ್ಯೂಟಿ ಅದ. ಆ ತುದಿಲಿಂತ ಈ ತುದಿ, ಈ ತುದಿಲಿಂತ ಆ ತುದಿ, ಎಷ್ಟೇ ಪಬ್ಲಿಕ್ ಇದ್ರು ಅದ್ರಾಗ ಜಪ್ಕೊಂಡು ಹೋಗ್ಬೇಕು, ಜಪ್ಕೊಂಡು ಡ್ಯೂಟಿ ಮಾಡ್ಬೇಕು. ಅಂತದೊಂದು ಸಾರಿ ಮಾಡಿ ನೋಡ್ರಿ ಒಂದಿನ ಹೆಂಗಿರ್ತದ. ನನ್ನಂತೆ ಅವರು, ಅವರಂತೆ ನಾನು. ಹಿಂಗ ಬದ್ಧ ಮುಕ್ತ ಮೈಪಾಲನಂತೆ ಏನು ಭೋಗ ಆದ. ದೊಡ್ಡ ರಾಜ, ಎಲ್ಲಾನು ನಿಂದೇ ಅದ, ಎಲ್ಲಾನು ನೀನೇ ಇದ್ದೀಯಾ. ಇಡೀ ಬ್ರಹ್ಮಾಂಡ ಪಿಂಡಾಂಡ ಎಲ್ಲ ನಿನ್ನ ರಾಜ್ಯನೇ ಅದ, ಜೀವನೇ ನಿಂದೇ ಅದ. ನೀನು ಭೋಗಿಸೋದಕ್ಕೆ ಎಲ್ಲ ಇರೋದಿದು. ಆಗ ನಿನ್ನ ಭೋಗದಾಗ ಈಗ ಏನ್ ಸಿಗ್ತದ, ಅದನ್ನ ನಿನ್ನ ಪ್ರಾರಬ್ಧದಾಗ ಏನದ ಅದನ್ನ ನೀನು ಅನುಭವಿಸಿ ತೃಪ್ತನಾಗಿರು. ಮೈಪಾಲ ಇದ್ದಾಗೆಲ್ಲ ನೀನು ಹುಟ್ಟಿದಾಗ ಶುದ್ಧ ಬ್ರಹ್ಮನೇ ಇದ್ದಿ, ಎಲ್ಲಾನು ನಿಂದೇ ಇತ್ತು. ಮುಂದೆ ಬರ್ತಾ ಬರ್ತಾ ಏನಾದಿ, ಬಂಧನಕ್ಕೊಳಗಾದಿ. ಯಾಕ? ಅನಾತ್ಮದ ಅಭಿಮಾನಿಯಾಗಿ ಬಂಧನಕ್ಕೊಳಗಾದ್ಮೇಲೆ ಏನ್ ಸಿಗ್ಬೇಕು ನಿನಗೆ ಭೋಗದಾಗ ಅದು ಸಿಗ್ತದ. ಈಗ ಮದುವೆ ಮಾಡ್ಕೊಳ್ಳಾರ್ದೆ ಸನ್ಯಾಸಿ ಆದ್ನಂದ್ರ ಅವನಿಗೆ ಮಕ್ಕಳದವ ಇಲ್ಲ. ಮದ್ವಿ ಮಾಡ್ಕೊಳ್ಳಾರ್ದ ಸನ್ಯಾಸಿಗೆ ಮಕ್ಕಳದವ ಇಲ್ಲ. ಯಾರು ಏನು ಇಡೀ ಜಗತ್ ಎಲ್ಲ ಜೀವಿಗಳು ಅವನ ಮಕ್ಕಳೇ. ಇಡೀ ವಿಶ್ವದ ಎಲ್ಲಾ ಜೀವಿಗಳೆಲ್ಲ 84 ಲಕ್ಷ ಜೀವರಾಶಿಗಳೆಲ್ಲ ಅವನ ಮಕ್ಕಳೇ. ಅವ ಏನದ ಮುಕ್ತಾದನ, ಎಲ್ಲ ಓಸು ಅವನ ಮಕ್ಕಳು. ಮತ್ತೆ ನೀವು ಬಂಧನಕ್ಕೊಳಗಾದ್ರಿ, ಬದ್ಧರಾದ್ರಿ, ಸಂಸಾರ ಅಲ್ಲಿ ಒಂದು 4 ಮಕ್ಕಳು ಆಡ್ಕೊಂಡಿರಿ. ಅದೇನದ ಬದ್ಧ ಮುಕ್ತ ಮೈಪಾಲನ 5 ಹಳ್ಳಿ ಇದ್ದಂಗ. ಅಷ್ಟೇ, ಅಷ್ಟ್ರಾಗೆ ತೃಪ್ತಿ ಪಡ್ಕೊಂಡಿರ್ಬೇಕಷ್ಟೇ. ಒಬ್ಬ ಸನ್ಯಾಸಿ ಯಾವನ್ ಬೇಕು ಅವನಿಗೆ ಏನಲ್ಲೇ ಮಗನೇ ಅಂತ ಕೇಳಿದ್ರೆ ಖುಷಿ ಪಡ್ತಾರೆ ಎಲ್ಲರೂ. ಗೃಹಸ್ಥ ಹೋಗಿ ಯಾವನಿಗಾರ ಮಗನೇ ಅಂತಂದ್ರೆ ನೀ ನನಗೆ ಮಗನೇ ಅಂತ ಹೆಂಗಂದಿ ನೀನಂತ ಜಗತ್ತಿ ಹೆಂಗವ ಮಗನೇ ಅಂತೀನಿ ನನಗೆ ಯಾಕೆ ಮಗನೇ ಅಂದಿ ನೀನು? ಯಾಕಂದ್ರೆ ನಿನಗೆ ಹುಟ್ಟಿದ 4 ಮಕ್ಕಳು ಅವಲ್ಲ, ವೀಟೆ ನಿನ್ನ ಮಕ್ಕಳು. ಅವಕ್ ನೀ ಏನಾರ ಅನ್ಕೋ, ನನಗನ್ಲಕ್ ಬರಬೇಡ. ನೀ ಕಟ್ಕೊಂಡು ಎಣಿಸಿ ಆಕಿ ಒಬ್ಬಾಕಿಗೆ ನೀ ಏನ್ ಬೇಕದ್ದನು. ಇನ್ನೊಂದು ಹೆಣ್ಮಗಳಿಗೆ ಏನಾರ ಅಂದ್ರೆ ನೋಡು ಏನಾಯ್ತು, ಬದ್ಧ ಆಗಿ ಮೈಪಾಲ ಇದ್ದಿ. ಮೊದಲು ಮದುವೆ ಆಗೋದಕ್ಕಿಂತ ಮೊದಲು ಮೈಪಾಲನೆ ಇದ್ದಿ, ಏನೆಲ್ಲ ನಿಂದೆ ಇತ್ತು. ಆದ್ರೆ ಮದುವೆಯಾಗಿ ಬಂಧನಕ್ಕೊಳಗಾದ್ಮೇಲೆ ನಿನಗೇನ್ ಸಿಕ್ಕದ 5 ಹಳ್ಳಿ, ಅದೇ ನಿನ್ನ ರಾಜ್ಯ. ಅಷ್ಟ್ರಾಗೆ ನೀನು ಸುಖ ಪಡ್ಕೊಂಡು ಹೋಗಷ್ಟೇ, ತೃಪ್ತನಾಗಿದ್ದು ಹೋಗಷ್ಟೇ. ಬಂಧನಕ್ಕೊಳಗಾಗೋದಕ್ಕಿಂತ ಮೊದಲು ಮೈಪಾಲನೆ ಇದ್ದ, ಬಂಧನಕ್ಕೊಳಗಾದ್ಮೇಲೆ ಬದ್ಧನಾದ. ಈಗ 3ನೇ ದೃಷ್ಟಾಂತಕ್ಕೆ ಹೋಗಮ್ಮ ಸಾಕ, ನಾಳೆ ನೋಡ್ತೀರ. ಸಂತೋಷ ಪಟ್ರೆ ಸಾಕು, ಒಂದ್ ಸ್ವಲ್ಪ ಸಂತೋಷ ಆದ್ರೆ ಸಾಕು. ಏನ್ ಮಾಡೋದು, ಓಟು ಕೇಳಿಕೆ ಒಂದ್ ರೈಲ್ ಬಿಡ್ಬೇಕಾದ್ರೆ ಹಂಗೆ ದೊಡ್ಡ ರೈಲ್ ಅದ. ನಾಳಿಂದ ಯಾವುದು ಏನ್ ದೃಷ್ಟಾಂತಕ್ಕೆ ಹೋಗ್ತೀರಿ ನಾಳೆಗೆ?
ಮೂರನೇ ದೃಷ್ಟಾಂತ ಯಾವುದು? ಒಂದು ಕಳ್ಳನ ಸಂಘ, ಗೊತ್ತಿದ್ದು ಕಳ್ಳನ ಸಂಘ ಮಾಡೋದು. ಎರಡನೇದ್ದು ಮಗ್ಗ ಮುಕ್ತ ಮೈ ಬಾಲ. ಮೂರನೇದ್ದು ಯಾವುದು ದೃಷ್ಟಾಂತ? ಶೂಲವನ್ನೇರುವ ಪುರುಷನ ಭೋಗದಂತೆ. ಅದು ನಾಳೆ ನೋಡೋಣ. ಇನ್ನೊಂದು ಸ್ವಲ್ಪ ಆ ಊರಿಗೆ ಹೋಗಿ ಬಂದು ಬಿಸಿಲಾಗ ಏನಾಗ್ಯದೇನೋ ಫುಲ್ ಶ್ರಮ, ಟಯರ್ಡ್ ಅನ್ಸ್ಲಕತ್ತದ. ಬೇವು ಜ್ಯೂಸ್ ಕುಡಿದಿರ್ತೀವಲ್ಲ, ಅವು ಏನೇನೋ ರಾಯಚೂರಾಗ ದೊಡ್ಡ ಸಿಕ್ಕಿ ಇರ್ಬೇಕು. ಎಷ್ಟು ಪಾಯಿಂಟ್ ಚಾಂಬಲ್ ಅಲ್ಲಿಗ? 45. ಈಗ ಇಲ್ಲೂ ನಮ್ ಇದಕ್ಕದು ಮೊದಲು 27-28 ಕಾಯಂ ಇರೋವಾಗ 30 ಲಾಕ್ ಬಾಳ. ಈಗ ಏನಾಗಿದೆ 40 ಮ್ಯಾಲ ಬರೋವಾಗ ನಮ್ದು ಇಲ್ಲಿ. ಅದೇ 45 ಅದ್ರಿ. ಆಸುಪಾಸು 45, 44, 46 ಹೋಗಿಲ್ಲ. 42ರಿಂದ 45 ತನಕ ಇದು ಮಾಡ್ಲಕ್ಕತ್ತದ. ಈ ಕಡೆಯಿಂದ ನಾವು ನೋಡಿದಾವೆ, ಕಿವ್ಯಾಗ ತೋರಿಸ್ತಿರಲ್ಲ, ರಾಯಚೂರಾಗಲಿ ಬಿಜಾಪುರ ಆಗಲಿ ಹೆಚ್ಚಿನ ಪ್ರಮಾಣ ಇರ್ತೈತ್ರಿ. ಈಗ ನಮ್ದು ಆ ಲೆವೆಲ್ ಬರೋದ್ರಿ. JCB ಹಿಟಾಚಿಗಳಿಗೆ ಭೂಮಿ ಹೊರಿಲಕ್ ಸಾಧ್ಯ ಇರ್ಲಾರ್ದಷ್ಟು ಕಲ್ಲಾಗಿಬಿಟ್ಟದ. ಭೂಮಿ ಮೃದುತ್ವ ಕಳ್ಕೊಂಡ್ಬಿಟ್ಟದ, ಅಷ್ಟು ಗಟ್ಟಿಯಾಗ್ಬಿಟ್ಟದ್ರಿ. ಏನು ಕೆಲಸ ಮಾಡಕ್ಕೆ ಆಗಲ್ದು. ನೀರಿನ ಅಂಶ ದೂರ ಹೊಡೈತ್ರಿ. ನೀರನ್ನು ಬೋರಿಗೆ ಕೊರಲ್ರಿ, ಬೋರಿಂದು ದೂರ ತತ್ತಾವ್ರಿ. ಅದನ್ನ ನೋಡ್ರಿ, ನಾವು ಬೋರ್ ಹೊಡಿತೀವಲ್ಲ, 33 ಫೂಟ್ ಅದು ಪೈಪ್ ಹಾಕ್ಯಾನ, ಕೇಸಿಂಗ್ ಪೈಪ್. 40 ಫೂಟಿಂದ ಒಂದು ಹಗ್ಗ, ಒಂದು ಕಲ್ ಕಟ್ಟಿ ಬಿಟ್ರ ಒಂದು 5-6 ಫೂಟ್ ನಟ್ಟಿತ್ತು. ಇದು ಹಸಿಯಾಗಿ ಬರ್ಲಕತ್ತದ. ಅಂದ್ರ 33 ಫೂಟಿಗೆ ಕೇಸಿಂಗ್ ಪೈಪ್ ಹಾಕಿ ಕೂಡ್ಲೇನೆ ನೀರು ಬಂದ್ಬಿಟ್ಟದ. ನಮ್ ಬೋರ್ನಾಗ ನೀರ್ ನಿಂತದ. ಬಂದು ಎಲ್ಲಿ ನೀರ್ ಬರ್ತದ ಏನೋ ಪ್ರಕೃತಿ ಆಟ ವಿಚಿತ್ರ ಅದ. ಬೋರ್ ಹೊಡೆ ಟೈಮ್ನಾಗ ಬರ್ಲಿಲ್ಲ, ಈಗ ನೋಡಿದ್ರೆ ಫುಲ್ ನೀರದ. ಅದು ಏನ್ರಿ ನಮ್ಮ ಹೊಲದಲಿಂದ ಎದ್ರ ರೋಡ್, ನಮ್ಮ ಹೊಲದಾಗ ಒಂದು ರೋಡ್ ಹಾಕ್ಯಾರ. ಹೊಲದಲಿಂದ ಆ ಕಡೆ ಮಗ್ಗಲ ಹೊಲ ಅದ. ಅವ್ರು 40 ಎಕರೆ ಹೊಲ ಅದ. ದೊಡ್ಡ ದಣೆಯರು ಅವ್ರು, ಮಹಾದೇವ್ ಅಂತ ಹೇಳಿ. ಅವ್ರ ಹೊಲಕ್ಕಂಟಿ ಒಂದು ಕೆರಿ ಅದ. ಮತ್ತ ಈ ಕಡೆ ನಮ್ಮ ಹೊಲ ಹಿಂದ 1 ಎಕರೆ 2 ಎಕರೆ ಯಾರ್ದ ಭೂಮಿ ಅದ. ಅದಾದ್ಮೇಲೆ ಅಲ್ಲೊಂದು ಹಳ್ಳ ಅದ. ಆ ಹಳ್ಳಕ್ಕೆ ನೀರು ಕೆರಿಗೆ ಹೋಗ್ತಾವ. ಆ ಕೆರಿ ಈ ಕೆರಿ ಮಳೆಗಾಲದಾಗ ಬಂತಂತಂದ್ರ ನಮ್ಮ ಬೋರ್ಗಳು ಏನಾಗ್ತಾವತ್ತ ತುಂಬಿ ಹರಿತಿರ್ತಾವತ್ತ ಹೊರಗೆ. ಬಾವಿ ಒಳಗೆ ನೀರು ತುಂಬಿ ಹೊರಗೆ ಬರ್ತಿರ್ತಾವತ್ತ. ಎತ್ತರ ಮೇಲೆ ಅದಾವ ಕೆರಿಗಳು. ಏನೋ ವಿಚಿತ್ರ ತುಂಬಿ ಹರಿದು ನೋಡಿವ್ರಿ ನಾವೆಲ್ಲ. ಮಳೆ ಬರ್ಬೇಕಷ್ಟೇ. ಮಳೆ ಬರ್ಲಿಲ್ಲ ಅಂದ್ರೆ ಯಾವ ಬೋರ್ನಾಗ ನೀರ್ ಬರ್ತಾವ? ಈ ಮಳೆಗಾಲದಾಗೆ ಈ ನೀರ್ ತುಂಬಿ ನಿಂತ ನಿಮ್ ಬೋರ್ನಾಗ ಅಂದ್ರ ಹೆಂಗಿದು ಅಂತ ಸಂತೋಷ ಪಟ್ರು. ಏನ್ರಿ ಎದ್ರದ್ರಿ? ಇದೇ ಕರೆ ನೀರ್ ಅದ ನೋಡ್ರಿ. ಚಲೋ ನೀರ್ ನೀರ್ ಹಚ್ಚಿಲ್ಲ ಅಂತ ಹೇಳಿ 450 ಫೂಟ್ ಹೊಡಿಸ್ಕೊತೀವಿ. ಇನ್ನ ನಮ್ ಬೀಗರ ಹೊಲ್ದಾಗ 800-1000 ಫೂಟಿನ ಇರ್ತಾವತ್ತ. ಇನ್ನೊಂದ್ 400 ಹೊಡೆಸೋಣ ವಿಚಾರ ಮಾಡ್ಲಕತ್ತಿದ್ದೆ. ಅಟತ್ಗೆ ನೀರ್ ಬಂದವ. ಅಷ್ಟು ಮಳೆ ಇದ್ದು ಕೆರೆ ಅಲ್ಲಿ ಇಲ್ಲಿ ಎಲ್ಲಾರ ನೀರ್ ಇರ್ತದ, ನಮ್ ಬೋರ್ನಾಗ ನೀರ್ ಇರ್ತದ. ಕೆರೆ ಪರಿ ಎಲ್ಲ ಒಣಗಿ ಬಯಸ್ತಂದ್ರೆ ನೀರ್ ಕಡಿಮೆ ಆಗ್ತದ ಹೊರತು ನೀರ್ ಇಲ್ದಂಗ ಆಗಂಗಿಲ್ಲ ಅನ್ನೋಂಥದ್ದು ಇವಾಗ ನಮ್ಮ ಅನುಭವಕ್ಕೆ ಬಂದು. ಮೊನ್ನೆ ನಮ್ಮ ಮಗಳನವರು ಬೋರ್ ಹೊಡಿಸಿ 2 ತಾಸು ಚಾಲು ಇಟ್ಟಿದ್ರು. ಹಂಗೆ ನೀರ್ ಬರೋದೇ ಬರೋದು. ಬರ್ಲಕತ್ತ, ಏನ್ ತೊಂದರೆ ಇಲ್ಲ ಅಷ್ಟು ನೀರಿಂದ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣ.